Hello students, in this video we will discuss a portion of Act 2, Scene 1 of the play Julius Caesar. In the last act we have seen that Cassius tries to influence Brutus against Caesar. In this act, Brutus comes to the conclusion that Caesar must be killed. The forged letters, who has forged these letters? We know Cassius. Cassius forges some letters and delivers them to Brutus' house. These letters play a part in this decision. Brutus does not question the authenticity of these letters. He rather believes that the letters stand for the entire Roman population, which shows a lack of experience on his part. ವಿದ್ಯಾರ್ಥಿಗಳೇ, ಕಳೆದ ಒಂದು ವಿಡಿಯೋದಲ್ಲಿ ನಾವು ಆ್ಯಕ್ಟ್ 1 ಸೀನ್ 1, 2 ಮತ್ತು 3 ನೋಡಿದ್ವಿ. ಅಲ್ಲಿ ನಮಗೆ ಮುಖ್ಯವಾಗಿ ಏನು ಗಮನಿಸಿದ್ವಿ ಅಂತ ಅಂದರೆ, ಕ್ಯಾಶಿಯಸ್ ಹೇಗೆ ಬ್ರೂಟಸ್ನ ಮನವೊಲಿಸ್ತಾನೆ ಅಂತ. ನಾವು ಆ್ಯಕ್ಟ್ 2 ಸೀನ್ 1ಗೆ ಬರೋ ಹೊತ್ತಿಗೆ ಬ್ರೂಟಸ್ ಸೀಸರ್ ಕೊಲೆ ಆಗಬೇಕು ಅಂತ ತೀರ್ಮಾನ ಮಾಡೋದನ್ನು ನಾವು ನೋಡ್ತೀವಿ. ಮತ್ತು ಕ್ಯಾಶಿಯಸ್ ಬರೆದಂತಹ ಕೆಲವು ಪತ್ರಗಳು ಬ್ರೂಟಸ್ ಮನೆಯನ್ನು ತಲುಪಿ ಬ್ರೂಟಸ್ನ ಮನಸ್ಸನ್ನು ಬದಲಾಯಿಸೋದಕ್ಕೆ ಸಹಾಯ ಮಾಡ್ತವೆ. ಮತ್ತು ಬ್ರೂಟಸ್ ಕೂಡ ಆ ಪತ್ರಗಳು ಯಾರು ಬರೆದಿದ್ದು, ಎಲ್ಲಿಂದ ಬಂತು ಅನ್ನೋದನ್ನು ಪ್ರಶ್ನೆ ಮಾಡೋದೇ ಇಲ್ಲ. ಮತ್ತು ಕೆಲವು ಪತ್ರಗಳು ಇಡೀ ರೋಮಿನ ಜನತೆಯ ಅಭಿಪ್ರಾಯವನ್ನು ಒಳಗೊಂಡಿದೆ ಅಂತ ಕೂಡ ಅವನು ನಂಬ್ತಾನೆ. ಇದೆಲ್ಲ ಬ್ರೂಟಸ್ನ ಅನುಭವದ ಕೊರತೆಯನ್ನು ನಮಗೆ ತೋರಿಸುತ್ತೆ. ಸೊ Brutus provides his own garden as the conspirators' meeting place. Brutus sends Decius to speak to Caesar at the end of the scene. Brutus disagrees Cassius when he suggests that they assassinate Antony along with Caesar. Brutus wants the death of Caesar to appear an honorable gesture. So, a meeting of the conspirators takes place in Brutus' garden. ಈ ಒಂದು ಸಂಚುಕೋರರ ಒಂದು ಮೀಟಿಂಗ್, ಸಭೆ ಏನಿದೆ, ಬ್ರೂಟಸ್ ಮನೆಯ ತೋಟದಲ್ಲಿ ನಡೆಯುತ್ತೆ. ಈ ಮೀಟಿಂಗಿನ ಅಂತ್ಯ ಭಾಗದಲ್ಲಿ ಬ್ರೂಟಸ್ ಏನು ಮಾಡ್ತಾನೆ, ಡಿಸಿಯಸ್ ಅಂತನ್ನವನನ್ನು ಸೀಸರ್ ಹತ್ರಕ್ಕೆ ಕಳಿಸ್ತಾನೆ. ಬ್ರೂಟಸ್ also disagrees the proposal put forth by Cassius that they should assassinate Antony and Caesar together. ಇಲ್ಲಿ ಅವರ ಸಭೆಯಲ್ಲಿ ಕ್ಯಾಶಿಯಸ್ ಏನು ಅಭಿಪ್ರಾಯ ಪಡ್ತಾನೆ ಅಂದರೆ, ನಾವು ಸೀಸರ್ನ ಹೇಗಿದ್ದರೂ ಕೊಲ್ತಾ ಇದ್ದೀವಿ, ಅವನ ಜೊತೆಗೆ ಅವನ ಆಪ್ತ ಸ್ನೇಹಿತನಾದ ಆ್ಯಂಟನಿಯನ್ನೂ ಕೂಡ ಕೊಂದ್ಬಿಟ್ರೆ ಒಳ್ಳೆಯದಾಗತ್ತೆ ಅಂತ. ಬಟ್ ಬ್ರೂಟಸ್ ಡಸ್ ನಾಟ್ ಅಗ್ರಿ ಟು ದಿಸ್. ಇದಕ್ಕೆ ಬ್ರೂಟಸ್ ಒಪ್ಕೊಳ್ಳೋದಿಲ್ಲ. ಹಿ ವಾಂಟ್ಸ್ ದ ಡೆತ್ ಆಫ್ ಸೀಸರ್ ಟು ಅಪಿಯರ್ ಎನ್ ಆನರಬಲ್ ಗೆಸ್ಚರ್. ಅವನು ಸೀಸರ್ ಕೊಲೆನ ನಾವು ಕೊಲೆ ಅಂತ ಮಾಡಿದ್ದೀವಿ ಅಂತ ಅನ್ಕೋಬಾರ್ದು ಅಥವಾ ಅನಿಸ್ಬಾರ್ದು. ಅದು ಒಂದು ಸ್ಯಾಕ್ರಿಫೈಸ್ ಅಥವಾ ಅರ್ಪಣೆ, ದೇವರಿಗೆ ಮಾಡಿದಂತಹ ಒಂದು ಪೂಜೆ ಅಂತ ಹೇಳಿ ಅನ್ನಿಸ್ಬೇಕೇ ಹೊರತು, ನೈವೇದ್ಯ ಅಂತ ಅನ್ನಿಸ್ಬೇಕೇ ಹೊರತು ಅದೊಂದು ಕೊಲೆ ಅನ್ನಿಸ್ಬಾರ್ದು. ಸೊ ಹಿ ವಾಂಟ್ಸ್ ದ ಡೆತ್ ಆಫ್ ಸೀಸರ್ ಟು ಅಪಿಯರ್ ಆ್ಯಸ್ ಅ ಸ್ಯಾಕ್ರಿಫೈಸ್ ಫಾರ್ ದ ಸೇಕ್ ಆಫ್ ರೋಮ್ ಅಂಥೇಳಿ ಹೇಳ್ತಾನೆ. ನಾವು ಹಿಯರ್ ವಿ ಕಮ್ ಟು ನೋ ಮೋರ್ ಅಬೌಟ್ Portia. In Act 2, Scene 1, we come to know more about Brutus' wife Portia. And Brutus' wife Portia has been observing her husband over a period of time, and she has noticed that his behavior has been strange. ಇಲ್ಲಿ ನಮಗೆ ಆ್ಯಕ್ಟ್ 2 ಸೀನ್ 1ನಲ್ಲಿ ಈ ಪೋರ್ಷಿಯಾಳ ಬಗ್ಗೆ ಕೂಡ ನಮಗೆ ಹೆಚ್ಚಿನ ಮಾಹಿತಿ ನಮಗೆ ಇಲ್ಲಿ ಸಿಗತ್ತೆ. ನಮಗೀಗಾಗಲೇ ಗೊತ್ತು, ಪೋರ್ಷಿಯಾ
ಬ್ರೂಟಸನ ಹೆಂಡತಿ ಅಂತ. ಆಕೆ ಬ್ರೂಟಸನ್ನು ಒಂದು ಸಮಯ ತನಕ ಅವನನ್ನು ವೀಕ್ಷಿಸ್ತಾ, ಅವನನ್ನು ನೋಡ್ತಾ ಬಂದಿದ್ದಾಳೆ ಮತ್ತು ಅವನ ವರ್ತನೆ ಬಹಳ ವಿಚಿತ್ರವಾಗಿದೆ ಅನ್ನೋದನ್ನು ಗಮನಿಸ್ತಾಳೆ. And she asks also what happened, and he replies that he has felt unwell. ಅವಳು ಕೇಳ್ತಾಳೆ, ಏನಾಯಿತು, ಯಾಕೆ ಒಂಥರ ಇದ್ದೀರಾ, ಏನು ಬೇಜಾರು ಅಂತೆಲ್ಲ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ ನನಗೆ ಆರೋಗ್ಯ ಸರಿ ಇಲ್ಲ ಅಂತ. ಸೊ ಶಿ ಆಸ್ಕ್ಸ್ ಹಿಮ್ ವೈ ಹಿ ಈಸ್ ನಾಟ್ ರಿವೀಲಿಂಗ್ ವಾಟ್ ಎವರ್ ಈಸ್ ಟ್ರಬ್ಲಿಂಗ್ ಹಿಸ್ ಮೈಂಡ್. ನಿನ್ನ ಮನಸ್ಸಲ್ಲಿ ಏನು ಆಲೋಚನೆ ನಿನ್ನನ್ನು ಕಾಡ್ತಾ ಇದೆ ಅದನ್ನು ಹೇಳು ಅಂಥೇಳಿ ಅವಳು ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ಅವನು ಬ್ರೂಟಸ್ ಹೇಳೋದಿಲ್ಲ ಅಂಥೇಳಿ ನಾವಿಲ್ಲಿ ಗಮನಿಸ್ತೀವಿ. ಸೊ ಶಿ ಸೇಸ್ ದ್ಯಾಟ್ ಆ್ಯಸ್ ಹಿಸ್ ವೈಫ್ ಶಿ ಶುಡ್ ಬಿ ಟೋಲ್ಡ್ ಅಬೌಟ್ ಹಿಸ್ ಪ್ರಾಬ್ಲಮ್ಸ್ ಆ್ಯಂಡ್ ಅಶ್ಯೂರ್ಸ್ ಹಿಮ್ ದ್ಯಾಟ್ ಶಿ ವಿಲ್ ಕೀಪ್ ಹಿಸ್ ಸೀಕ್ರೆಟ್ಸ್. ನಾನು ಏನೇ ನಿನ್ನ ರಹಸ್ಯ ಇದ್ರೂ ನಾನು ನನ್ನಲ್ಲೇ ಇಟ್ಕೋತೀನಿ, ನಿನ್ನ ಒಂದು ರಹಸ್ಯವನ್ನು ಇಟ್ಕೊಳ್ಳಿಕ್ಕಾಗಲ್ವ ನನಗೆ ಅಂತ ಹೇಳಿ ಅವಳು ಪ್ರಶ್ನಿಸೋದನ್ನು ನಾವು ಇಲ್ಲಿ ನೋಡ್ತೀವಿ. ಸೊ there is also soliloquy of Brutus in this scene. soliloquy ಅಂದರೆ ನಿಮಗೆ ಗೊತ್ತಿದೆ, ಒಬ್ಬ ಪಾತ್ರಧಾರಿ ಬಂದು ಸ್ಟೇಜಲ್ಲಿ ನಿಂತ್ಕೊಂಡು ತನ್ನ ಒಳಗಿನ ಭಾವನೆಗಳನ್ನು, ಚಿಂತೆಗಳನ್ನು, ಆಲೋಚನೆಗಳನ್ನು ಹೇಳ್ಕೊಳ್ಳೋದಕ್ಕೆ ನಾವು ಸಾಲಿಲೋಕಿ ಅಥವಾ ಸ್ವಗತ ಅಂತ ಹೇಳ್ತೀವಿ. ಸೊ ಸಾಲಿಲೋಕಿ ಇಸ್ ಅ ಪ್ಯಾಸೇಜ್ ಇನ್ ಅ ಡ್ರಾಮಾ in which a character expresses his thoughts or feelings aloud while either alone upon the stage or with other actors keeping silent. So usually the actor is alone on the stage. ಈ ಒಂದು ಸಾಲಿಲೋಕಿ ಅಥವಾ ಸ್ವಗತವನ್ನು ಹೇಳಬೇಕಾದ್ರೆ ಪಾತ್ರಧಾರಿಯು ಸ್ಟೇಜಲ್ಲಿ ಒಬ್ಬಂಟಿಗನಾಗಿರ್ತಾನೆ ಮತ್ತು ಅವನು ತನ್ನ ಮನಸ್ಸಿನಲ್ಲಿ ತೊಯ್ದಾಡುತ್ತಿರುವಂತಹ ಭಾವನೆಗಳನ್ನು, ಗೊಂದಲಗಳನ್ನು ಅವನು ಹೇಳ್ಕೊಳ್ತಾನೆ ಜೋರಾಗಿ. ಯಾಕಂತಂದರೆ ಡ್ರಾಮಾದಲ್ಲಿ ಅವನು ಪಾತ್ರಧಾರಿಗಳು ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ವಾಟ್ ಎವರ್ ದೇ ಫೀಲ್ ಹ್ಯಾಸ್ ಟು ಬಿ ಎಕ್ಸ್ಪ್ರೆಸ್ಡ್ ಥ್ರೂ ಸ್ಪೀಚ್, ಇಸೆಂಟ್ ಇಟ್. ಪಾತ್ರಧಾರಿಗಳು ಏನೇ ವಿಷಯವನ್ನು ಹೇಳೋದಿದ್ರೂ ಮಾತುಗಳ ಮೂಲಕವೇ ಹೇಳಬೇಕಾಗಿರೋದ್ರಿಂದ ಹೀಗೆ ಸಾಲಿಲೋಕಿಯನ್ನು ಬಳಸ್ಕೊಳ್ಳಲಾಗತ್ತೆ. ದಿಸ್ ಡಿವೈಸ್ ವಾಸ್ ಲಾಂಗ್ ಆ್ಯಂಡ್ ಅಕ್ಸೆಪ್ಟೆಡ್ ಡ್ರಾಮೆಟಿಕ್ ಕನ್ವೆನ್ಷನ್ ಎಸ್ಪೆಷಲಿ ಇನ್ ದ ಥಿಯೇಟರ್ ಆಫ್ ದಿ 16th, 17th ಆ್ಯಂಡ್ 18th centuries. ಸಾಲಿಲೋಕಿ ಅನ್ನೋದು ಬಹಳ ಹಿಂದಿನಿಂದನೂ ಇದೆ. 16ನೇ, 17ನೇ, 18ನೇ ಶತಮಾನದ ನಾಟಕಗಳಲ್ಲಿ ಈ ಸಾಲಿಲೋಕಿಯನ್ನು ನಾವು ಕಾಣಬಹುದಾಗಿದೆ. ಸೊ ದೇರ್ ಹ್ಯಾಸ್ ಬಿನ್ ಅದರ್ ಸಾಲಿಲೋಕೀಸ್ ಇನ್ ಫಸ್ಟ್ ಆ್ಯಕ್ಟಲ್ಲೂ ಕೂಡ ಕ್ಯಾಶಿಯಸ್ನ ಒಂದು ಸಾಲಿಲೋಕಿ ಇದೆ. ಇಲ್ಲಿ ಬ್ರೂಟಸ್ನ ಸಾಲಿಲೋಕಿಯನ್ನು ನಾವು ಓದ್ಬೋದಾಗಿದೆ. ನಾವು ಲೆಟ್ ಅಸ್ ಲುಕ್ ಆ್ಯಟ್ ದ ಸೀನ್ 1. ಸೀನ್ 1ನಲ್ಲಿ ಏನಿದೆ ಅನ್ನೋದನ್ನು ನಾವೀಗ ನೋಡೋಣ. Act 2, Scene 1. ಸೊ ದೆರ್ ಈಸ್ ಬ್ರೂಟಸ್ ಇನ್ ಹಿಸ್ ಆರ್ಚರ್ಡ್. ಈ ಒಂದು ಸೀನ್ ಶುರು ಆಗಬೇಕಾದ್ರೆ ಬ್ರೂಟಸ್ ತನ್ನ ಮನೆಯ ಮುಂದಿನ ತೋಟದಲ್ಲಿ ಇರ್ತಾನೆ ಮತ್ತು ಹೀ ಕಾಲ್ಸ್ ಹಿಸ್ ಸರ್ವೆಂಟ್ ಲೂಸಿಯಸ್. ಅವನ ಸೇವಕನಾದ ಲೂಸಿಯಸ್ ಅನ್ನು ಕೂಗ್ತಾನೆ. ನೋಡಿ, ಲೂಸಿಯಸ್ ನಮಗೆ ಸಿಗ್ತಾ ಇರುವಂಥ ಹೊಸ ಪಾತ್ರಧಾರಿ. ಸೊ ಪ್ಲೀಸ್ ನೋಟ್ ದ ಸ್ಪೆಲ್ಲಿಂಗ್, LUCIUS, ಲೂಸಿಯಸ್. ಬ್ರೂಟಸ್ ಏನು ಮಾಡ್ತಾನೆ, ತನ್ನ ಸೇವಕ ಲೂಸಿಯಸನ್ನು ಕರೆಯುತ್ತಾ ಹೀಗೆ ಹೇಳ್ತಾನೆ, ವಾಟ್ ಲೂಸಿಯಸ್, ಹೋ ಐ ಕೆನಾಟ್ ಬೈ ದ ಪ್ರೋಗ್ರೆಸ್ ಆಫ್ ದ ಸ್ಟಾರ್ಸ್ ಗಿವ್ ಗೆಸ್ ಹೌ ನಿಯರ್ ಟುಡೇ ಲೂಸಿಯಸ್. I say I would it were my fault to sleep so soundly. When Lucius, when awake, I say, what Lucius? So here Brutus is calling his servant and he wants to know what time it is.
ಇಲ್ಲಿ ಲೂಸಿಯಸ್ಸನ್ನು ಕೂಗುತ್ತಾ ಬ್ರೂಟಸ್ಸು ಇವಾಗ ಸಮಯ ಎಷ್ಟಾಗಿರಬಹುದು ಸುಮಾರಾಗಿ ಅಂಥೇಳಿ ಕೇಳ್ತಾ ಇದ್ದಾನೆ. ಬಿಕಾಸ್ ಹಿ ಈಸ್ ಅನೇಬಲ್ ಟು ನೋ ದ ಟೈಮ್, ಸಮಯ ಎಷ್ಟು ಅಂತ ಗೊತ್ತಾಗ್ತಿಲ್ಲ. ಸೊ ಹಿ ಈಸ್ ಆಸ್ಕಿಂಗ್ ಹಿಸ್ ಸರ್ವೆಂಟ್ ಟು ವೇಕ್ ಅಪ್ ಆ್ಯಂಡ್ ಟೆಲ್ ಹಿಮ್ ವಾಟ್ ಟೈಮ್ ಇಟ್ ಈಸ್. ಆಗ ಲೂಸಿಯಸ್ ಬರ್ತಾನೆ. ಎಂಟರ್ ಲೂಸಿಯಸ್. ಲೂಸಿಯಸ್, ಕಾಲ್ಡ್ ಯು ಮೈ ಲಾರ್ಡ್, ಡಿಡ್ ಯು ಕಾಲ್ ಮೀ ಮೈ ಲಾರ್ಡ್, ನನ್ನನ್ನು ಕೂಗಿದ್ರಾ ಅಂಥೇಳಿ. ಸೊ ಬ್ರೂಟಸ್ ಸೇಸ್, ಗೆಟ್ ಮೀ ಅ ಟೇಪರ್ ಇನ್ ಮೈ ಸ್ಟಡಿ ಲೂಸಿಯಸ್, ವೆನ್ ಇಟ್ ಈಸ್ ಲೈಟೆಡ್ ಕಮ್ ಆ್ಯಂಡ್ ಕಾಲ್ ಮೀ ಹಿಯರ್. ಹಿ ಸೇಸ್, ಲೈಟ್ ಅ ಲ್ಯಾಂಪ್ ಇನ್ ಮೈ ಸ್ಟಡಿ, ಲೈಟ್ ಅ ಕ್ಯಾಂಡಲ್ ಇನ್ ಮೈ ಸ್ಟಡಿ. ನಾನು ಓದ್ತೀನಲ್ಲ ಕೂತ್ಕೊಂಡು ಆ ರೂಮಲ್ಲಿ ಒಂದು ಕ್ಯಾಂಡಲ್ನ ಉರಿಸು ಅಂತ. ಆ್ಯಂಡ್ ಕಾಲ್ ಮೀ ವೆನ್ ಯು ಹ್ಯಾವ್ ಲಿಟೆಡ್, ಕ್ಯಾಂಡಲ್ ಇಟ್ಟಾದಮೇಲೆ ನೀನು ನನ್ನನ್ನು ಕರಿ ಅಂತಾನೆ. ಸೊ ಲೂಸಿಯಸ್, ಐ ವಿಲ್ ಮೈ ಲಾರ್ಡ್, ಆಯಿತು ನೀವು ಹೇಳ್ದ ಹಾಗೆ ಮಾಡ್ತೀನಿ ಅಂತ. ಸೊ ಎಕ್ಸಿಟ್ ಲೂಸಿಯಸ್. ಹಾಗೆ ಅವನು ಹೇಳಿದಾಗ ಲೂಸಿಯಸ್ ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟೋಗ್ತಾನೆ. ನಾವು Brutus is thinking what should be the next move on his side. ಈಗ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಬ್ರೂಟಸ್ ಆಲೋಚನೆ ಮಾಡ್ತಾ ಇದ್ದಾನೆ. ಇಟ್ ಮಸ್ಟ್ ಬಿ ಬೈ ಹಿಸ್ ಡೆತ್. ಸೊ ಹೌ ಟು ಎಂಡ್ ದಿ ಪ್ರಾಬ್ಲಮ್ ದ್ಯಾಟ್ ರೋಮ್ ಈಸ್ ಫೇಸಿಂಗ್. ರೋಮ್ ನಗರದ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಒಂದೇ ಒಂದು ಮಾರ್ಗ ಏನಪ್ಪ ಅಂತಂದರೆ ಟು ಕಿಲ್ ಸೀಸರ್, ಸೀಸರನ್ನು ಕೊಲೆ ಮಾಡೋದು, ಅದೊಂದೇ ಮಾರ್ಗ ಇದೆ. ಫಾರ್ ಮೈ ಪಾರ್ಟ್ ಐ ನೋ ಪರ್ಸನಲ್ ಕಾಸ್ ಟು ಸ್ಪರ್ನ್ ಎಟ್ ಹಿಮ್. ಸೊ ಬ್ರೂಟಸ್ ಸೇಸ್ ಹಿ ಡಸಂಟ್ ಹ್ಯಾವ್ ಎನಿ ಪರ್ಸನಲ್ ರೀಸನ್ ಟು ಕಿಲ್ ಹಿಮ್. ಅವನನ್ನು ಸೀಸರ್ನ ಕೊಲ್ಲೋದಕ್ಕೆ ಯಾವುದೇ ವೈಯಕ್ತಿಕ ಕಾರಣ ಇಲ್ಲ, ಬ್ರೂಟಸ್ಗೆ ಯಾವುದೇ ವೈಯಕ್ತಿಕ ಕಾರಣ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಬಟ್ ದ ರೀಸನ್ ಈಸ್ ಜನರಲ್. ಆದರೆ ಕಾರಣ ಏನಪ್ಪ ಅಂದರೆ ಅದು ಎಲ್ಲರಿಗೋಸ್ಕರ, ರೋಮ್ ನಗರಕ್ಕೋಸ್ಕರ. ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಪೀಪಲ್ ದಿಸ್ killing has to be done, the murder has to be done for the common good of all. ಎಲ್ಲರ ಒಳಿತಿಗಾಗಿ ಮಾಡಬೇಕೇ ಹೊರತು ವೈಯಕ್ತಿಕವಾಗಿ ತನಗೆ ಯಾವುದೇ ದ್ವೇಷ ಸೀಸರ್ ಮೇಲಿಲ್ಲ ಅಂತಾನೆ. he would be crowned, how that might change his nature, there is the question. So what will happen if he becomes the king? ರಾಜನಾದ ಮೇಲೆ ಅವನ ವರ್ತನೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಾವು ಈಗ ಯೋಚನೆ ಮಾಡಬೇಕಾಗಿದೆ. ಸೋ ಫಾರ್ ದೆರ್ ಈಸ್ ನೋ ಪ್ರಾಬ್ಲಮ್, ಬಟ್ ವಿಲ್ ದೇರ್ ಬಿ ಎನಿ ಪ್ರಾಬ್ಲಮ್ ಲೇಟರ್? ಇಲ್ಲಿವರೆಗಂತೂ ಏನೂ ಸಮಸ್ಯೆ ಇಲ್ಲ, ಆದರೆ ಮುಂದೆ ಏನಾಗುತ್ತೋ ಏನೋ ಅಂತ. ಇಟ್ ಈಸ್ ದ ಬ್ರೈಟ್ ಡೇ ದಟ್ ಬ್ರಿಂಗ್ಸ್ ಫೋರ್ತ್ ದಿ ಆ್ಯಡರ್. ಹಿ ಸೇಸ್ it is a bright day that brings forth ಪಾಯ್ಸನಸ್ ಸ್ನೇಕ್ಸ್. ಬೆಳಕು ಜಾಸ್ತಿ ಇದ್ದಾಗ ಅಥವಾ ಬಿಸಿಲು ಜಾಸ್ತಿ ಇದ್ದಾಗ ಏನು ಮಾಡುತ್ತೆ, ಹಾವುಗಳು ತಮ್ಮ ಹುತ್ತಗಳಿಂದ ಹೊರಬರುತ್ತೆ. ಇಟ್ ಈಸ್ ಆನ್ ಬ್ರೈಟ್ ಆ್ಯಂಡ್ ಹಾಟ್ ಡೇಸ್ ದಟ್ ಪಾಯ್ಸನಸ್ ಸ್ನೇಕ್ಸ್ ಕಮ್ ಔಟ್ ಇನ್ ದ ಓಪನ್. ಸೊ ಆ್ಯಂಡ್ ದ್ಯಾಟ್ ಕ್ರೇವ್ಸ್ ವೆರಿ ವಾಕಿಂಗ್. Crown him that, and then I grant we put a sting in him that at his will he may do danger with. So whenever there is a bright day, it encourages the poisonous snakes. So we have to be careful while walking out on a bright sunny day. ಹೇಗೆ ಸೂರ್ಯನ ಪ್ರಖರವಾದ ಬಿಸಿಲು ವಿಷಪೂರಿತವಾದ ಕೆಲವೊಂದು ಪ್ರಾಣಿಗಳನ್ನು ಹೊರತರುತ್ತೋ ಆಗ ನಾವು ಎಚ್ಚರಿಕೆಯಿಂದ ಇರಬೇಕೋ, ಹಾಗೆಯೇ ಸೀಸರ್ಗೆ ಕಿರೀಟವನ್ನು ತೊಡಿಸಿದ ನಂತರ ನಾವು ಭಾಳ ಹುಷಾರಾಗಿರಬೇಕಾಗತ್ತೆ. ಇಫ್ ವಿ ಕ್ರೌನ್ ಹಿಮ್ ವಿ ಹ್ಯಾವ್ ಟು ಬಿ ಕೇರ್ಫುಲ್. ವಿ ವಿಲ್ ಬಿ ಗಿವಿಂಗ್ ಹಿಮ್ ದ ಪವರ್ ಟು ಡೂ ಡ್ಯಾಮೇಜ್. ನಾವೇ ಅವನ ಕೈಗೆ ಕತ್ತಿ
ಕೊಟ್ಟು ಆಮೇಲೆ ಹೊಡೆಸ್ಕೊಂಡಂಗೆ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ವಿ ಶುಡ್ ನಾಟ್ ಗಿವ್ ಹಿಮ್ ದ ಚಾನ್ಸ್ ಆಫ್ ಬಿಕಮಿಂಗ್ ಕಿಂಗ್. ರಾಜನಾಗುವ ಅವಕಾಶವನ್ನೇ ಕೊಡದೇ ಇದ್ದರೆ ಒಂದು ವೇಳೆ ನಾವು ಒಳ್ಳೆ ರೀತಿಯಲ್ಲಿ ಇರಬಹುದೇನೋ, ಸಮಾಧಾನವಾಗಿ ಇರಬಹುದೇನೋ ಅಂಥೇಳಿ ಇಲ್ಲಿ ಹೇಳ್ತಾನೆ. ಸೊ in the next speech we read like this: the abuse of greatness is when it disjoins, removes from power. And to speak truth of Caesar, I have not known when his affections swayed more than his reason. So the people who become powerful abuse their power and become less compassionate. ಯಾವಾಗ ಜನರಿಗೆ ಅಧಿಕಾರ ಕೈಯಲ್ಲಿ ಬರುತ್ತೋ ಆವಾಗ ಅವರು ತಮ್ಮಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಮರೆತು ಬಿಡ್ತಾರೆ, ದಯೆ, ಕರುಣೆ ಇಂಥವನ್ನ ಮರೆತು ಬಿಡ್ತಾರೆ. ಆದರೆ ಬ್ರೂಟಸ್ ಹ್ಯಾಸ್ ನಾಟ್ ಸೀನ್ ಸೀಸರ್ ಬಿಹೇವಿಂಗ್ ಲೈಕ್ ದ್ಯಾಟ್. ನಾವು ಸೀಸರ್ ಆ ಥರ ವರ್ತಿಸಿರೋದನ್ನು ತಾನಂತೂ ಇದುವರೆಗೆ ನೋಡಿಲ್ಲ. But it is a common proof that lowliness is young ambition's ladder, whereto the climber upward turns his face. But when he once attains the upmost round, he then unto the ladder turns his back. But usually what we have seen, generally speaking, we know that the people, the ambitious young people, use humility to come up in life, but when they reach the top they turn their back to their supporters and reach for the skies while scorning those who helped him to get where he is. ಸೊ ಇಲ್ಲೇನಾಗತ್ತೆ ಅಂದರೆ, ಸಾಮಾನ್ಯವಾಗಿ ತುಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದಂತಹ ಯುವಕರು ಮೊದಲಿಗೆ ಅಂದರೆ ತಮ್ಮ ಸಾಧನೆಯ ಮೊದಲನೇ ಒಂದು ಹಂತದಲ್ಲಿ ಭಾಳನೇ ಹಂಬಲ್ ಆಗಿರ್ತಾರೆ. ಅಂದರೆ ಎಲ್ರಿಗೂ ವಿಧೇಯರಾಗಿರ್ತಾರೆ, ಹೇಳಿದ್ದನ್ನು ಕೇಳ್ತಾರೆ. ಆದರೆ ಮುಂದುವರೆದು ಅವರು ತಮ್ಮ ಜೀವನದಲ್ಲಿ ಮುಂದೆ ಬಂದ ಮೇಲೆ ತಮಗೆ ಸಹಾಯ ಮಾಡಿದಂಥವ್ರನ್ನ ಮರೆತು ಬಿಡ್ತಾರೆ. And since the quarrel will bear no color for the thing he is, fashion it thus, that what he is augmented would run to these and these extremities, and therefore think him as a serpent's egg, which hatched would as his kind grow mischievous, and kill him in the shell. So here Brutus gives the example of a person who is very humble in the beginning, and as he becomes successful, becomes scornful. Caesar might behave in the same way. So we must think of Caesar like he is the egg of a serpent, and once it is hatched he will become more dangerous like all serpents. Thus he must be killed while still he is in the shell. ಇಲ್ಲಿ ಸೀಸರ್ ಹೇಗೆ ಅಪಾಯಕಾರಿಯಾಗಿದ್ದಾನೆ ಅಂತ ಅಂದರೆ, ಒಂದು ಹಾವಿನ ಮೊಟ್ಟೆ ಇದ್ದ ಹಾಗೆ ಇದ್ದಾನೆ ಅವನು. ಹಾವಿನ ಮೊಟ್ಟೆ ಯಾವಾಗಲೂ ಅಪಾಯಕಾರಿ, ಯಾಕಂದರೆ ಅದರೊಳಗಿಂದ ಸರ್ಪ ಒಂದು ಹೊರ ಬರುತ್ತೆ. ಸೊ ಅದನ್ನು ಹೊರ ಬರೋಕ್ಕೆ ಬಿಡದೆ ಆ ಮೊಟ್ಟೆಯನ್ನು ನಾವು ಹಾಳು ಮಾಡಿದರೆ ಅದು ಹೊರ ಬರುವ ಅವಕಾಶವೇ ಇರೋದಿಲ್ಲ. ಸೊ ವಿ ಮಸ್ಟ್ ಪ್ರಿವೆಂಟ್ ಸೀಸರ್ ಫ್ರಮ್ ಬಿಕಮಿಂಗ್ ಅ ಟೈರೆಂಟ್. ಅವನು ಮುಂದೆ ಆಗುವಂತಹ ಅವನ ಭಯಾನಕ ರೂಪವನ್ನು ನಾವು ಇವತ್ತೇ ಊಹೆ ಮಾಡಿಕೊಳ್ಬಹುದಾಗಿದೆ. ಅದಕ್ಕೆ ನಾವೇನು ಮಾಡ್ಬೋದು ಅಂತ ಅಂದರೆ, ಇವತ್ತೇ ಅವನನ್ನು ತಡೀಬೋದು. ಸೊ ದಿಸ್ ಈಸ್ ದಿ ಆರ್ಗ್ಯುಮೆಂಟ್ ಆಫ್ ಬ್ರೂಟಸ್ ಈ ಥರ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ. ಇದನ್ನೇ ನಾವು soliloquy ಅಂತ ಆಗಲೇ ಹೇಳಿದ್ದು. ಇದು ಬ್ರೂಟಸ್ನ ಸ್ವಗತ.
At that time, Lucius enters. ಆಗ ಲೂಸಿಯಸ್ ಬರ್ತಾನೆ. So he says, "The taper burneth in your closet, sir. Searching the window for a flint, I found this paper, thus sealed up, and I'm sure it did not lie there when I went to bed." So Lucius comes to inform Brutus that he has lit the candle. ಲೂಸಿಯಸ್ ಏನಕ್ಕೆ ಬಂದಿರ್ತಾನೆ ಅಂತ ಅಂದರೆ, ಅವನು ಬ್ರೂಟಸ್ ಹೇಳಿದ ಥರ ಕ್ಯಾಂಡಲ್ನ ರೂಮಲ್ಲಿ ಉರಿಸಿದ್ದೇನೆ ಅಂತ ಹೇಳಲಿಕ್ಕೆ ಬಂದಿರ್ತಾನೆ. ಮತ್ತು ಅವನೇನು ಹೇಳ್ತಾನೆ ಅಂದರೆ, he also found a letter in the window. ಅಲ್ಲಿ ಹೋಗಿದ್ದಾಗ ಒಂದು ಪತ್ರ ಕೂಡ ಸಿಕ್ಕಿದೆ ಅಂತ. ದಿಸ್ ಲೆಟರ್ ವಾಸ್ ನಾಟ್ ದೇರ್ ಅರ್ಲಿಯರ್ ವೆನ್ ಹಿ ವೆಂಟ್ ಟು ಬೆಡ್. ದಿಸ್ ಲೆಟರ್ ವಾಸ್ ನಾಟ್ ದೇರ್. ನಾನು ನಿದ್ರಿಸಲು ಹೋಗಿದ್ದಾಗ ಈ ಪತ್ರ ಇರಲಿಲ್ಲ, ಅಂದರೆ ಅದು ಈಗ ಬಂದಿದೆ ಅಂತ, ಈಗ ಬಂದಿರೋಂಥ ಪತ್ರ. ಸೊ ತಗೊಳ್ಳಿ ಅಂಥೇಳಿ ಲೂಸಿಯಸ್ಸು ಬ್ರೂಟಸ್ಸಿಗೆ ಕೊಡ್ತಾನೆ. So Brutus receives the letter, tells Lucius, "Get you to bed again. It is not day. Is not tomorrow, boy, the Ides of March?" So Brutus is asking Lucius to go and sleep. Brutus ಏನು ಹೇಳ್ತಾನೆ ಲೂಸಿಯಸ್ಗೆ, ಹೋಗಿ ಮಲ್ಕೋ, ಇನ್ನೂ ಬೆಳಗಾಗಿಲ್ಲ. ಇಟ್ ಇಸಂಟ್ ಡೇ ಬ್ರೇಕ್ ಯೆಟ್, ಇನ್ನೂ ಬೆಳಕಾಗಿಲ್ಲ. ಟುಮಾರೋ, is it the 15th of March? Is it 15th of March tomorrow? ನಾಳೆನಾ ಐಡ್ಸ್ ಆಫ್ ಮಾರ್ಚ್ ಅಂಥೇಳಿ ಬ್ರೂಟಸ್ ಲೂಸಿಯಸನ್ನು ಕೇಳ್ತಾನೆ. ಆಗ ಲೂಸಿಯಸ್, "ಐ ನೋ ನಾಟ್ ಸರ್, ಗೊತ್ತಿಲ್ಲ ಸರ್ ನನಗೆ" ಅಂತಾನೆ. ಬ್ರೂಟಸ್, "ಲುಕ್ ಇನ್ ದಿ ಕ್ಯಾಲೆಂಡರ್ ಆ್ಯಂಡ್ ಬ್ರಿಂಗ್ ಮೀ ವರ್ಡ್." ನೀನು ಕ್ಯಾಲೆಂಡರ್ ನೋಡ್ಕೊಂಡು ಬಾ, ಚೆಕ್ ದ ಕ್ಯಾಲೆಂಡರ್ ಆ್ಯಂಡ್ ಟೆಲ್ ಮೀ ವಾಟ್ ಡೇ ಈಸ್ ಟುಮಾರೋ, ನಾಳೆ ಏನು ಅಂಥೇಳಿ ನೋಡು ಅಂತ. ಸೊ ಲೂಸಿಯಸ್ ಸೇಸ್, "ಐ ವಿಲ್ ಸರ್." ಆಯಿತು ಸರ್, ಹೇಳ್ತೀನಿ, ನೋಡ್ಕೊಂಡು ಬರ್ತೀನಿ. "ಐ ವಿಲ್ ಇಮಿಡಿಯೇಟ್ಲಿ ಸಿ ಆ್ಯಂಡ್ ಟೆಲ್ ಯು." ದೆನ್ Brutus, when Lucius goes, Brutus is once again ಥಿಂಕಿಂಗ್ ಟು ಹಿಮ್ಸೆಲ್ಫ್. ತನಗೆ ತಾನೇ ಅವನು ಯೋಚನೆ ಮಾಡ್ತಾ ಇದ್ದಾನೆ. ದಿ ಎಕ್ಸಲೇಷನ್ಸ್ whizzing in the air gives so much light that I may read them. So he notices that the sky is bright and the lights are so bright in the sky that he can read the letters that are sent to him. ಈ ಆಕಾಶ ಕಾಯಗಳು meteors are burning so bright that he can read the letters. ಆ ಲೆಟರ್ ಪತ್ರ ಏನು ಬಂದಿದೆ ಅದನ್ನು ಓದಲಿಕ್ಕೆ ಸಾಧ್ಯವಾಗ್ತಾ ಇದೆ, ಅಷ್ಟೊಂದು ಬೆಳಕಿದೆ ಆಕಾಶದಲ್ಲಿ ಅಂತಾನೆ. ಆ್ಯಂಡ್ ದೆನ್ ಹಿ ಓಪನ್ಸ್ ದ ಲೆಟರ್ ಆ್ಯಂಡ್ ರೀಡ್ಸ್ ದೆಮ್. Brutus, thou sleepest, awake and see thyself. Shall Rome, etc., speak, strike, redress? Brutus, that sleepest, awake. Such instigations have been often dropped where I have took them up. Shall Rome, etc., thus must I piece it out? Shall Rome stand under one man's awe? What Rome my ancestors did from the streets of Rome the Tarquin drive when he was calling a king, speak, strike, redress. Am I entreated to speak and strike? O Rome, I make thee promise, if the redress will follow, thou receivest thy full petition at the hand of Brutus. So there are many letters which Brutus reads, which are asking him to wake up and look at himself and also at Rome. ಇಲ್ಲಿ ಬ್ರೂಟಸ್ ಆ ಪತ್ರಗಳನ್ನು, ಅವನಿಗೆ ಯಾರು ಕ್ಯಾಸಿಯಸ್ ಬರೆದಂತಹ ಪತ್ರಗಳನ್ನು ಓದುತ್ತಾ ಇಲ್ಲಿ ಅವುಗಳನ್ನು ಓದ್ತಾ ಇದ್ದಾನೆ. ಮತ್ತು ಅವುಗಳಲ್ಲಿ ಏನು ಬರ್ತಿದೆ ಅಂತ ಅಂದರೆ, ವೈ ಆರ್ ಯು ಸ್ಲೀಪಿಂಗ್ ಬ್ರೂಟಸ್, ವೇಕ್ ಅಪ್, ನೀನಿನ್ನೂ ನಿದ್ರಿಸ್ತಾ ಇದೆಯಾ, ಎದ್ದೇಳು ಬ್ರೂಟಸ್ ಅಂತ ಕೆಲವು ಪತ್ರಗಳಲ್ಲಿ ಇವೆ. ಸೊ ಹಿ ಸೇಸ್,
that he has noticed many calls to action, and the letters are forcing him to take action. ಅವನೇನು ಹೇಳ್ತಾನೆ ಅಂದರೆ, ಈ ಥರದ ಹಲವಾರು ಪತ್ರಗಳು ನನಗೆ ಪ್ರತಿನಿತ್ಯ ಬರ್ತಾ ಇದೆ. ಇದರ ಅರ್ಥ ಏನು, ಈ ಪತ್ರಗಳ ಅರ್ಥ ಏನು ಅಂಥೇಳಿ ತನಗೆ ತಾನು ಪ್ರಶ್ನೆ ಮಾಡ್ಕೋತಾ ಇದ್ದಾನೆ. ವಿಲ್ ರೋಮ್ ಸಬ್ಮಿಟ್ ಟು ಒನ್ ಮ್ಯಾನ್ಸ್ ಪವರ್? ಸೊ is it that Rome is going to become the dictator under the Rome going to be submitted to one man's power? ರೋಮು ಒಬ್ಬನ ಆಳ್ವಿಕೆಗೆ, ಒಬ್ಬ ಸರ್ವಾಧಿಕಾರಿಯ ಆಳ್ವಿಕೆಗೆ ಒಳಪಡಬೇಕಾಗಿದೆಯಾ? ಮೈ ಆನ್ಸೆಸ್ಟರ್ಸ್ ಡ್ರೋವ್ ಟಾರ್ಕಿನ್ ಫ್ರಮ್ ದ ಸ್ಟ್ರೀಟ್ಸ್ ಆಫ್ ರೋಮ್ ವೆನ್ ಹಿ ವಾಸ್ ಪ್ರೊನೌನ್ಸ್ಡ್ ಅ ಕಿಂಗ್. ಸೊ ಹಿಯರ್ ಬ್ರೂಟಸ್ is reminded of his ancestors who chased away the dictators from Rome. ತನ್ನ ಪೂರ್ವಜರು ಹೇಗೆ ಈ ಥರ ಸರ್ವಾಧಿಕಾರಿ ಆಗಿದ್ದಂತಹ ವ್ಯಕ್ತಿಗಳನ್ನು ರೋಮ್ನಿಂದ ಓಡಿಸಿದ್ದು ಅಂಥೇಳಿ ಆ ಕಥೆಗಳನ್ನು ನೆನಪಿಸ್ಕೋತಾನೆ. ಸೊ the letters which Brutus reads make him think that he should do something. He should play an active part in bringing justice to Rome. ಇಲ್ಲಿ ಬ್ರೂಟಸ್ ಏನು ಯೋಚನೆ ಮಾಡ್ತಾನೆ ಅಂತಂದರೆ, ತನ್ನ ಮೂಲಕ ರೋಮ್ಗೆ ನ್ಯಾಯ ದೊರಕುವುದಾದರೆ ತಾನು ಅದರಲ್ಲಿ ಅತ್ಯಂತ ಒಂದು ಮುಂಚೂಣಿಯಲ್ಲಿದ್ದು ಆ ಒಂದು ಕೆಲಸವನ್ನು ಮಾಡ್ತೇನೆ ಅಂತ. ಸೊ ಹಿ ಪ್ರಾಮಿಸಸ್ ದ್ಯಾಟ್ he will take active part in whatever action is necessary to bring justice to Rome. So at this time Lucius enters. ಲೂಷಿಯಸ್ ಏನು ಕ್ಯಾಲೆಂಡರ್ ನೋಡೋಕ್ಕೆ ಹೋಗಿದ್ನಲ್ಲ, ನೋಡ್ಕೊಂಡು ಬಂದಿದ್ದಾನೆ. ಮತ್ತು ಆತ ಬ್ರೂಟಸ್ ಕೇಳ್ತಾನೆ, sir, March is wasted 15 days. So he says, in March 15 days have gone by. ಮಾರ್ಚ್ನ ಅರ್ಧ ಭಾಗ ಈಗಾಗಲೇ ಮುಗ್ದು ಹೋಗಿದೆ. ಅಂದರೆ ಟುಡೇ ಇಸ್ 15th of March. ಇವತ್ತು ಮಾರ್ಚ್ 15 ಅಂತ. ಅಟ್ ದಟ್ ಟೈಮ್ ದೆರ್ ಇಸ್ ಅ ನಾಕ್ ವಿತಿನ್. ಇನ್ ದ ಬ್ಯಾಕ್ ಸ್ಟೇಜ್ ದೆರ್ ಈಸ್ ನಾಕ್. ಹೊರಗಡೆ ಯಾರೋ ಬಾಗಿಲು ತಟ್ಟುವ ಸದ್ದು ಕೇಳಿ ಬರುತ್ತೆ. ಬ್ರೂಟಸ್ ಸೇಸ್, ಇಟ್ಸ್ ಗುಡ್, ಗೋ ಟು ದ ಗೇಟ್, ಸಂಬಡಿ ನಾಕ್ಸ್. ಓ ಹೌದಾ, ಇವತ್ತೇನಾ ಮಾರ್ಚ್ 15 ಅಂತ. ದೆನ್ ಹಿ ಸೇಸ್, ಸಂಬಡಿ ಈಸ್ ನಾಕಿಂಗ್, ಗೋ ಆ್ಯಂಡ್ ಸಿ ಹೂ ಇಟ್ ಈಸ್. ಯಾರಿರ್ಬೋದು ನೋಡು ಅಂತ. ಸೊ Lucius again goes to see who is at the door. Then Brutus says to himself. ಆ ಸಂದರ್ಭದಲ್ಲಿ ಬ್ರೂಟಸ್ ತನಗೆ ತಾನು ಮತ್ತೆ ಹೇಳ್ಕೊತಾನೆ, ಸಿನ್ಸ್ ಕ್ಯಾಶಿಯಸ್ first did wet me against Caesar, I have not slept. I haven't slept since Cassius first began to turn me against Caesar. ಯಾವಾಗ ಕ್ಯಾಶಿಯಸ್ ಮೊದಲನೇ ಬಾರಿ ನನಗೆ ಸೀಸರ್ ವಿರುದ್ಧವಾಗಿ ನನ್ನನ್ನು ಪ್ರೇರೇಪಿಸಿದ್ನೋ ಅವಾಗಿಂದ ನಂಗೆ ನಿದ್ದೆನೇ ಬಂದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. Between the acting of a dreadful thing and the first motion, all the interim is like phantasma or hideous dream. The genius and the mortal instruments are then in council, and the state of man, like to a little kingdom, suffers then the nature of an insurrection. So he says they are planning to do something horrible. So till the time the person who is doing it has to suffer. From the time when you decide to do something terrible to the moment you do it, everything feels like a unreal, horrible dream. The unconscious and the body work together and rebel against the conscious mind. ತನ್ನ ಮನಸ್ಸಿನಲ್ಲಿ ಆಗುತ್ತಿರುವಂತಹ ಆತಂಕದ ಬಗ್ಗೆ ಇಲ್ಲಿ ಬ್ರೂಟಸ್ ಹೇಳ್ತಾ ಇದ್ದಾನೆ. ತಾನು ಮಾಡಲು ಹೊರಟಿರುವ ಕೆಲಸ ಮತ್ತು ಇನ್ನು ಅದಕ್ಕೆ ಇರುವಂತಹ ಇನ್ನೂ ಒಂದು ದಿನ ಸಮಯ ಇದೆಯಲ್ವಾ, ಆ ಸಮಯ, ಆ ಒಂದು ಕೆಲಸದ ಬಗ್ಗೆ ತನಗಿರುವ ಆತಂಕ
ಭಯ, ಅದನ್ನು ತಡ್ಕೊಳಕ್ಕಾಗದೇ ಇರುವಂತಹ ಅವಸ್ಥೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಅಟ್ ದ ಟೈಮ್ ಎಂಟರ್ ಲೂಷಿಯಸ್ ಮತ್ತೊಮ್ಮೆ ಬರ್ತಾನೆ and says, Sir, it is your brother Cassius at the door, who doth desire to see you. He says, your brother-in-law Cassius has come to meet you. ನಿನ್ನ ಏನು ಸಹೋದರ ಇದ್ದಾನೆ ಕ್ಯಾಶಿಯಸ್, ಅವನು ಭೇಟಿಯಾಗಲಿಕ್ಕೆ ಬಂದಿದ್ದಾನೆ ಅಂತ. ಸೊ ಬ್ರೂಟಸ್ ಆಸ್ಕ್, ಈಸ್ ಹಿ ಅಲೋನ್? ಒಬ್ಬನೇ ಬಂದಿದ್ದಾನಾ? ಲೂಷಿಯಸ್, ನೋ ಸರ್, ದೆರ್ ಆರ್ ಮೋರ್ ವಿತ್ ಹಿಮ್. ಇನ್ನೂ ಯಾರ್ಯಾರೋ ಇದ್ದಾರೆ. ಬ್ರೂಟಸ್, ಡೂ ಯು ನೋ ದೆಮ್? ನಿನಗೆ ಅವ್ರ ಪರಿಚಯ ಇದೆಯಾ? ಲೂಷಿಯಸ್, ನೋ ಸರ್, ದೇರ್ ಹ್ಯಾಟ್ಸ್ ಆರ್ ಪ್ಲಕ್ಡ್ ಅಬೌಟ್ ದೇರ್ ಇಯರ್ಸ್ ಆ್ಯಂಡ್ ಹಾಫ್ ದೇರ್ ಫೇಸಸ್ ಬರೀಡ್ ಇನ್ ದೇರ್ ಕ್ಲಾಕ್ಸ್, ದ್ಯಾಟ್ ಬೈ ನೋ ಮೀನ್ಸ್ ಐ ಮೇ ಡಿಸ್ಕವರ್ ದೆಮ್ ಬೈ ಎನಿ ಮಾರ್ಕ್ ಆಫ್ ಫೇವರ್. ಸೊ ಲೂಷಿಯಸ್ ಸೇಸ್ that he is unable to identify those men who are with Cassius because they have covered themselves. ಲೂಷಿಯಸ್ ಇಲ್ಲೇನು ಹೇಳ್ತಾನೆ ಅಂದರೆ, ಕ್ಯಾಶಿಯಸ್ ಜೊತೆಗೆ ಬಂದಿರೋ ವ್ಯಕ್ತಿಗಳಿದಾರಲ್ಲ, ಅವ್ರು ಯಾರು ಅಂತ ಗುರ್ತಿಡಿಯೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅವರು ತಮ್ಮ ಮುಖವನ್ನು ಮುಖಗವಸುಗಳಿಂದ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತ. ಸೊ ಬ್ರೂಟಸ್ ಸೇಸ್, ಲೆಟ್ ದೆಮ್ ಎಂಟರ್. ಆಯಿತು, ಅವ್ರನ್ನ ಒಳಗೆ ಕರಿ ಅಂತ. ಲೂಷಿಯಸ್ ಎಕ್ಸಿಟ್ಸ್. ಮತ್ತೊಮ್ಮೆ ಲೂಷಿಯಸ್ಸು ಬಂದಿರೋರನ್ನ ಒಳಗಡೆ ಕರೀಲಿಕ್ಕೆ ಹೋಗ್ತಾನೆ. ಸೊ ಬ್ರೂಟಸ್ ಒನ್ಸ್ ಅಗೇನ್ ಟಾಕ್ಸ್ ಟು ಹಿಮ್ಸೆಲ್ಫ್. ಬ್ರೂಟಸ್ ತನಗೆ ತಾನೇ ಮತ್ತೆ ಈ ಮಾತುಗಳನ್ನ ಹೇಳ್ಕೊಳ್ತಾನೆ. ದೇ ಆರ್ ದ ಫ್ಯಾಕ್ಷನ್, ಓ ಕನ್ಸ್ಪಿರಸಿ, ಶೇಮೆಸ್ಟ್ thou to show thy dangerous brow by night when evils are most free. So he says, oh, that is a group which wants to kill Caesar. ಈ ಕ್ಯಾಶಿಯಸ್ ಜೊತೆಗೆ ಬಂದಿರೋರು ಏನಿದ್ದಾರೆ, ಆ ಒಂದು ತಂಡ, ಅದೇ ತಂಡನೇ ಸೀಸರ್ನ ಕೊಲೆಗೆ ತಯಾರಾಗಿರುವಂಥದ್ದು, ಅವರೇನೇ ಕೊಲೆ ಮಾಡುವಂಥದ್ದು. ಆ್ಯಂಡ್ ಹಿ ಸೇಸ್, ಓ ಕಾನ್ಸ್ಪಿರಸಿ. ಸೊ ಹಿ ಸೇಸ್, ವಾಟ್ ಕೈಂಡ್ ಆಫ್ ಅ ಕಾನ್ಸ್ಪಿರಸಿ ಇಸ್ ದಿಸ್? ಎಂತಹ ಸಂಚು ಇದು? ಆರ್ ಯು ಅಶೇಮ್ ಟು ಶೋ ಯುವರ್ ಓನ್ ಫೇಸ್ ಎಟ್ ನೈಟ್? ನಿನ್ನ ಮುಖ ಈ ಒಂದು ಕರಾಳ ರಾತ್ರಿಯಲ್ಲೂ ತೋರ್ಸೋಕ್ಕಾಗೋದಿಲ್ವಾ? ವೆನ್ ಈವಲ್ ಥಿಂಗ್ಸ್ ಆರ್ ಮೋಸ್ಟ್ ಫ್ರೀ. ಸೊ ನೈಟ್ ಈಸ್ ದ ಟೈಮ್ ವೆನ್ ಆಲ್ ಈವಲ್ ಕಮ್ಸ್ ಔಟ್. ಈ ರಾತ್ರಿ ಹೇಗೆ ಅಂದರೆ ಎಲ್ಲ ಕೆಟ್ಟ ಶಕ್ತಿ, ದುಷ್ಟ ಶಕ್ತಿಗಳೆಲ್ಲ ಹೊರಬರುವಂಥ ಸಮಯ. ಅಂತಹ ಸಮಯದಲ್ಲೂ ಕೂಡ ನಾವು ಮುಂದೆ ಮಾಡಬೇಕಾಗಿರುವಂತಹ ಆ ಒಂದು ಏನು ಸಂಚಿದೆ, ಆ ಒಂದು ಪಿತೂರಿ ಇದೆ, ಅದಕ್ಕೆ ಮುಖ ಮರೆಸ್ಕೊಂಡೇ ಇರಬೇಕಾ ಇನ್ನೂ ಈ ಕತ್ತಲೆಯಲ್ಲೂ ಅಂತ. ಇಫ್ ಸೊ, ವೆನ್ ಇಟ್ ಈಸ್ ಡೇ, ವಾಟ್ ಆರ್ ಯು ಗೋಯಿಂಗ್ ಟು ಡೂ? ಇನ್ ಹೌ ಆರ್ ಯು ಗೋಯಿಂಗ್ ಟು ಹೈಡ್ ಇನ್ ಯೋರ್ ಸೆಲ್ಫ್ in the dark cave? So where will we find such a cave to hide the monstrous face of conspiracy? ಇಂತಹ ಕೆಟ್ಟ ಮುಖ ಏನಿದೆ ಅದನ್ನು ಅಡಗಿಸಿಕೊಳ್ಳಲು ಬೆಳಕಿನಲ್ಲಿ ನಮಗೆ ಎಂತಹ ಗುಹೆ ಬೇಕಾಗ್ಬೋದು? ಈ ಕತ್ತಲೆಯಲ್ಲೇ ನಾವು ಹೊರಗಡೆ ತೋರಿಸ್ಕೊಳ್ಳೋಕ್ಕಾಗದಿರುವಂತಹ ಸಂಚಿನ ಈ ಮುಖ ಬೆಳಗ್ಗೆ ಹೇಗೆ ತೋರಿಸ್ಕೊಳ್ಳೋಕ್ಕಾಗುತ್ತೆ ಅಂತ. ನೋ, ಡೋಂಟ್ ಬಾದರ್ ಟು ಫೈಂಡ್ ಅ ಕೇವ್, ಕನ್ಸ್ಪಿರಸಿ. ಇನ್ಸ್ಟೆಡ್ ಹೈಡ್ ಯೋರ್ ಟ್ರೂ ಫೇಸ್ ಬಿಹೈಂಡ್ ಸ್ಮೈಲ್ಸ್ ಆ್ಯಂಡ್ ಫ್ರೆಂಡ್ಲಿನೆಸ್. So he says that there is no necessity to find a cave. Instead, he can hide it, or the people can hide it behind the mask of ಫ್ರೆಂಡ್ಶಿಪ್. ನಾವೇನು ಮಾಡ್ಬೋದು ಅಂತ ಅಂದರೆ, ಆ ಸ್ನೇಹದ ಮುಖವಾಡವನ್ನು ಧರಿಸಿ ನಮ್ಮಲ್ಲಿರುವಂತಹ ಮೋಸವನ್ನು ಬಚ್ಚಿಟ್ಕೋಬೋದು. ಯಾವುದೇ ಕತ್ತಲೆಯ ಗುಹೆಯನ್ನು ಹುಡುಕೋಕ್ಬೇಕಿಲ್ಲ. ಬಚ್ಚಿಟ್ಕೊಳ್ಳೋಕ್ಕೆ ಕತ್ತಲೆಯ ಗುಹೆಯನ್ನು ಹುಡುಕಬೇಕಾಗಿಲ್ಲ. ಬದಲಿಗೆ ನಮ್ಮ ಮುಖದಲ್ಲಿ ನಗುವನ್ನು ತರಿಸ್ಕೊಳ್ತಾ, ಪ್ರೀತಿ ಸ್ನೇಹದ ಮುಖವಾಡವನ್ನು ತೊಟ್ಟು ನಮ್ಮ ಈ ಕೆಟ್ಟತನವನ್ನು ಬಚ್ಚಿಟ್ಕೋಬೋದು
ಅಂತ ಅಲ್ಲಿ ಬ್ರೂಟಸ್ ಹೇಳ್ತಾನೆ. ಅವನಿಗೆ ಎಲ್ಲೋ ಒಂದು ಕಡೆ ಆತ್ಮಸಾಕ್ಷಿಗೆ ನೋವಾಗ್ತಾ ಇದೆ. ದಟ್ ಈಸ್ ವೈ ಬ್ರೂಟಸ್ ಈಸ್ ಏಬಲ್ ಟು ಸೇ ಸಚ್ ಥಿಂಗ್ಸ್. For if thou path thy native semblance on, not Erebus itself were dim enough to hide thee from prevention. So he says, if you went ahead and exposed your true face, hell itself won't be dark enough to keep you from being found and stopped. So if you try to hide yourself, you won't find a place which is dark enough to conceal you. ಈ ಒಂದು ಕಗ್ಗತ್ತಲೆಯಂತಿರುವ ಅವರ ಕರಾಳವಾದ ಉದ್ದೇಶ ಏನಿದೆ ಅದನ್ನು ಬಚ್ಚಿಟ್ಕೊಳ್ಳಲು ಅಷ್ಟು ಕಪ್ಪಗಿರುವಂತಹ ಜಾಗ ಮತ್ತೊಂದು ಸಿಗೋದಿಲ್ಲ. ಸೊ ಡೋಂಟ್ ಹೈಡ್ ಮಾಡೋ ಅಗತ್ಯ ಇಲ್ಲ. ಅದಕ್ಕೆ ಬದಲಾಗಿ ಸ್ನೇಹದ ಮುಖವಾಡವನ್ನು ಧರಿಸ್ಕೊಂಡ್ರೆ ಸಾಕು. ಅದರ ಹಿಂದೆ ಏನೋ ನಮ್ಮ ಕರಾಳ ಉದ್ದೇಶ ತಾನಾಗೇ ಬಚ್ಕೊಳ್ಳುತ್ತೆ ಅಂತ. ಸೊ ಅಟ್ ದಟ್ ಟೈಮ್ enter the conspirators Cassius, Casca, Decius, Cinna, Metellus and Trebonius. ಈಗ ಇವರೆಲ್ಲ ಬಂದವರೆಲ್ಲ ಸಂಚುಕೋರರು. ಇವ್ರಿಗೆ ನಿಮ್ಗೀಗಾಗಲೇ ಇವರ ಹೆಸರುಗಳನ್ನ ನೀವು ಕೇಳಿದಿರಿ. ಕ್ಯಾಶಿಯಸ್, ಕ್ಯಾಸ್ಕಾ, ಡಿಸಿಯಸ್, ಸಿನ್ನಾ, ಮೆಟಲಸ್ ಆ್ಯಂಡ್ ಟ್ರೆಬೋನಿಯಸ್. ಇವರಿಷ್ಟು ಜನ ಬರ್ತಾರೆ. ಕ್ಯಾಶಿಯಸ್, I think we are too bold upon your rest. Good morrow, Brutus. Do we trouble you? Are we troubling you by intruding into your sleep? ನಿಮ್ಮ ನಿದ್ರೆಯನ್ನು ನಾವು ಕೆಡಿಸಿದ್ದೀವಿ ಅಂತ ಕಾಣಿಸುತ್ತೆ, ಹೌದಾ? ಸೊ ಗುಡ್ ಮಾರ್ನಿಂಗ್ ಅಂಥೇಳಿ ಇವನು ಕ್ಯಾಶಿಯಸ್ ಹೇಳ್ತಾನೆ. ಬ್ರೂಟಸ್, I have been up this hour, awake all night. So he says that he did not sleep that night. ಅವತ್ತು ರಾತ್ರಿ ತಾನು ನಿದ್ದೆನೇ ಮಾಡಲಿಲ್ಲ ಅಂಥೇಳಿ ಬ್ರೂಟಸ್ ಹೇಳ್ತಾನೆ. ಆ್ಯಂಡ್ ಹಿ ಲುಕ್ಸ್ ಎಟ್ ದೋಸ್ ಹೂ ಆರ್ ಅಕಂಪನಿಂಗ್ ಕ್ಯಾಶಿಯಸ್ ಜೊತೆಗೆ ಬಂದಂಥವ್ರನ್ನ ನೋಡಿ, ಇವರೆಲ್ಲ ನನ್ನ ಪರಿಚಯ ಇರೋರಾ? ಯಾಕಂದರೆ ಆಲ್ ಆಫ್ ದೆಮ್ ಆರ್ ಹೈಡಿಂಗ್ ದೇರ್ ಫೇಸ್. ಅವರೆಲ್ಲ ತಮ್ಮ ಮುಖವನ್ನು ಮರೆಸ್ಕೊಂಡಿರೋದ್ರಿಂದ ಅಲ್ಲಿ ಇವನು ಹೇಳ್ತಾನೆ ಬ್ರೂಟಸ್ಸು, ಇವರೆಲ್ಲ ನನಗೆ ಗೊತ್ತಿರೋರಾ, ನನ್ನ ಪರಿಚಯಸ್ಥರ ಅಂತ. ಕ್ಯಾಶಿಯಸ್, ಎಸ್, ಎವ್ರಿ ಮ್ಯಾನ್ ಆಫ್ ದೆಮ್ ಆ್ಯಂಡ್ ನೋ ಮ್ಯಾನ್ ಹಿಯರ್ ಬಟ್ ಆನರ್ಸ್ ಯು. ಯು ನೋ ಎವ್ರಿಬಡಿ. ಇಲ್ಲಿ ಬಂದಿರೋರೆಲ್ಲ ನಿನ್ನ ಪರಿಚಯ ಇರೋವಂಥವ್ರೇ. ಆ್ಯಂಡ್ ದೇ ಆಲ್ ರೆಸ್ಪೆಕ್ಟ್ ಯು ಆಲ್ಸೋ. ಅವ್ರಿಗೆಲ್ಲ ನಿನ್ನ ಬಗ್ಗೆ ತುಂಬ ಗೌರವ ಇದೆ. ಆ್ಯಂಡ್ ಎವ್ರಿ ಒನ್ ಡತ್ ವಿಶ್ you had but that opinion of yourself which every noble Roman bears of you. This is Trebonius. ಅವನೇನು ಹೇಳ್ತಾನೆ ಅಂದರೆ, ಯು ಶುಡ್ ನಾಟ್ ಹೆಸಿಟೇಟ್, ಯು ಶುಡ್ ನಾಟ್ ಕನ್ಸಿಡರ್ ಯೋರ್ ಸೆಲ್ಫ್ ಇನ್ಫೀರಿಯರ್, ಸೊ ಯು ಮಸ್ಟ್ ಆ್ಯಕ್ಟ್ ಅಪ್ ಟು ದಿ ಎಕ್ಸ್ಪೆಕ್ಟೇಷನ್. ಇವರೆಲ್ಲರೂ ಕೂಡ ನಿನ್ನ ಮೇಲೆ ಬಹಳವಾದ ಆದರವನ್ನು ಗೌರವವನ್ನು ಇಟ್ಕೊಂಡು ಬಂದಿದ್ದಾರೆ, ನಿನ್ನಿಂದ ನಿರೀಕ್ಷಿಸ್ತಾ ಇದ್ದಾರೆ ಅವರು ಏನನ್ನೋ, ಅದಕ್ಕೆ ತಕ್ಕನಾಗಿ ನೀನು ನಡ್ಕೋಬೇಕು ಅಂಥೇಳಿ ಕ್ಯಾಶಿಯಸ್ ಹೇಳ್ತಾನೆ. ಆಮೇಲೆ ಒಬ್ಬೊಬ್ಬರನ್ನೇ ಇವರು ಇಂಥವರು ಅಂಥೇಳಿ ತೋರಿಸ್ತಾನೆ. ಸೊ ಹಿ ಸೇಸ್, ದಿಸ್ ಈಸ್ ಟ್ರೆಬೋನಿಯಸ್. ಇವನು ಟ್ರೆಬೋನಿಯಸ್, ಮುಖ ಮರೆಸ್ಕೊಂಡಿದ್ದಾನಲ್ಲ ಇವನು ಟ್ರೆಬೋನಿಯಸ್ ಅಂತ. ಬ್ರೂಟಸ್, ಹಿ ಈಸ್ ವೆಲ್ಕಮ್ ಹಿದರ್. ಆಯಿತು, ವೆಲ್ಕಮ್ ಟ್ರೆಬೋನಿಯಸ್ ಅಂತ. ಸೊ ಮತ್ತೊಬ್ಬನನ್ನು ಕ್ಯಾಶಿಯಸ್ಸು, ದಿಸ್ ಈಸ್ ಡಿಸಿಯಸ್ ಬ್ರೂಟಸ್ ಅಂತಾನೆ. ಮತ್ತೊಬ್ಬರನ್ನ ಕ್ಯಾಸ್ಕಾ, ಸಿನ್ನಾ ಆ್ಯಂಡ್ ಮೆಟಲಸ್ ಸಿಂಬಾ. ಸೊ ಹಿ ಪಾಯಿಂಟ್ಸ್ ಔಟ್ ಈಚ್ ಕಂಪ್ಯಾನಿಯನ್ ಆಫ್ ಹಿಸ್. ತನ್ನ ಜೊತೆಗೆ ಬಂದು ನಿಂತಿರುವ ಆದರೆ ಮುಖವಾಡವನ್ನು ಧರಿಸಿರುವಂಥವರ ಹೆಸರುಗಳನ್ನ ಹೇಳ್ತಾನೆ ಬ್ರೂಟಸ್ಗೆ. ಆಗ ಬ್ರೂಟಸ್, ದೇ ಆರ್ ಆಲ್ ವೆಲ್ಕಮ್. ಆಯಿತು, ಎಲ್ರಿಗೂ ಸ್ವಾಗತ ಅಂತಾನೆ. ವಾಟ್ ವಾಚ್ಫುಲ್ ಕೇರ್ಸ್ ಟು interpose themselves betwixt your eyes and night. So
ವೈ ಆರ್ ಆಲ್ ಆಫ್ ಯು ಅವೇಕ್ ದಿಸ್ ನೈಟ್? ಇವತ್ತು ರಾತ್ರಿ ನಿದ್ರೆ ಮಾಡದೇ ಇರುವ ಹಾಗೆ ನಿಮ್ಮನ್ನು ಯಾವ ಒಂದು ಸಂಕಟ ಅಥವಾ ಆತಂಕ ಆವರಿಸಿದೆ? ಯಾವ ಒಂದು ದುಃಖದಿಂದ ಅಥವಾ ಬೇಸರದಿಂದ ನೀವೆಲ್ಲ ನಿದ್ರೆಗೆಟ್ಟು ಇಲ್ಲಿ ಬಂದಿದ್ದೀರಿ ಅಂಥೇಳಿ ಬ್ರೂಟಸ್ ಕೇಳ್ತಾ ಇದ್ದಾನೆ. ಸೊ ಕ್ಯಾಶಿಯಸ್, ಶಾಲ್ ಐ ಎಂಟ್ರೀಟ್ ಅ ವರ್ಡ್? ನಾನು ನಿನ್ನ ಹತ್ರ ಏನೋ ಹೇಳಬೇಕು. ಕ್ಯಾಶಿಯಸ್ ಸೇಸ್. ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್ ವಿಡ್ರಾ ಆ್ಯಂಡ್ ವಿಸ್ಪರ್ ಟುಗೆದರ್. ಅವರಿಬ್ಬರು ಸ್ವಲ್ಪ ಆಚೆ ನಿಂತ್ಕೊಂಡು ಏನನ್ನೋ ಗುಟ್ಟಾಗಿ ಹೇಳ್ಕೋತಾರೆ. ಸೊ ಅಟ್ ದಟ್ ಟೈಮ್ Decius, here lies the east, doth not the day break here? So Decius is talking to others. ಅಲ್ಲಿ ಉಳ್ದೋರಿದ್ದಾರಲ್ಲ, ಕ್ಯಾಸ್ಕಾ, ಮೆಟಲ್ಲಸ್ ಎಂಬ ಇವ್ರ ಜೊತೆ ಡಿಸಿಯಸ್ ಮಾತನಾಡುತ್ತಾ ಸೂರ್ಯೋದಯ ಯಾವ ಕಡೆ ಆಗುತ್ತೆ, ವೇರ್ ಈಸ್ ಈಸ್ಟ್, ಪೂರ್ವ ದಿಕ್ಕು ಯಾವುದು ಅಂಥೇಳಿ ಅಲ್ಲಿ ತರ್ಕ ನಡೀತಾ ಇದೆ. ಕ್ಯಾಸ್ಕಾ ಸೇಸ್ ನೋ, ಅದಲ್ಲ ಪೂರ್ವ ದಿಕ್ಕು ಅಂತಾನೆ. ಸಿನ್ನ, ಓ ಪಾರ್ಡನ್ ಸರ್, ಇಟ್ ಡಾತ್ ಆ್ಯಂಡ್ ಯಾನ್ ಗ್ರೇ ಲೈನ್ಸ್ ದಟ್ ಫ್ರೆಟ್ ದ ಕ್ಲೌಡ್ಸ್ ಆರ್ ಮೆಸೆಂಜರ್ಸ್ ಆಫ್ ದ ಡೇ. ಸೊ ಸಿನ್ನ ಸೇಸ್, ನೋ ಸರ್, ದಟ್ ಈಸ್ ದ ಡೈರೆಕ್ಷನ್ ಆ್ಯಂಡ್ ವಿ ಕ್ಯಾನ್ ಆಲ್ರೆಡಿ ಸಿ ದ ಫಸ್ಟ್ ರೇಸ್ ಆಫ್ ಸನ್. ಸೂರ್ಯನ ಮೊದಲನೇ ಕಿರಣಗಳು ಅಲ್ಲಿ ನಿಧಾನಕ್ಕೆ ಅಲ್ಲಿ ಬರ್ತಾ ಇದೆ, ಅದೇ ಪೂರ್ವ ದಿಕ್ಕು ಅಂಥೇಳಿ ಸಿನ್ನ ಹೇಳ್ತಾನೆ. ಸೊ ಕ್ಯಾಸ್ಕಾ, ಯು ಶಾಲ್ ಕನ್ಫೆಸ್ ದಟ್ ಯು ಆರ್ ಬೋತ್ ಡಿಸೀವ್ಡ್. ಕ್ಯಾಸ್ಕಾ ಹೇಳ್ತಾನೆ, ನಿಮ್ಮಿಬ್ರಿಗೂ ತಪ್ಪು, ನೀವಿಬ್ಬರು ಹೇಳಿದ್ದು ತಪ್ಪು ಅಂತ. ಹಿಯರ್ ಆ್ಯಸ್ ಐ ಪಾಯಿಂಟ್ ಮೈ ಸಾಡ್ ದ ಸನ್ ಅರೈಸಸ್, which is a great way of growing on the south, weighing the youthful season of the year some 2 months hence up higher toward the north. He first presents his fire, and high east stands as capital directly here. So with his sword, Casca points out a direction and says, this is the time we can see, this is the location where we can see the sun rising. ಸೊ ಅವನೇನು ಹೇಳ್ತಾನೆ ಕ್ಯಾಸ್ಕಾ ಅಂದರೆ, ನಾನು ನನ್ನ ಖಡ್ಗದ ಮೊನೆಯಿಂದ ಯಾವ ಕಡೆ ನಿಮಗೆ ಸೂಚಿಸ್ತಾ ಇದ್ದೀನೋ ಅಲ್ಲೇ ಸೂರ್ಯೋದಯ ಆಗೋದು ಅಂತ. ಆ್ಯಂಡ್ ದೆನ್ ಹಿ ಸೇಸ್, ಆಸ್ ದ ಸೀಸನ್ ಪಾಸ್ ಬೈ ದ ಲೊಕೇಶನ್ ಆಫ್ ಸನ್ರೈಸ್ ಚೇಂಜಸ್. ಹೇಗೆ ಋತುಮಾನದ ಪ್ರಕಾರ ಸೂರ್ಯ ಉದಯಿಸುವ ದಿಕ್ಕು ಸ್ವಲ್ಪ ಸ್ವಲ್ಪವೇ ಬದಲಾಗ್ತಾ ಬರುತ್ತೆ ಅಂತ ಹೇಳ್ತಾನೆ. ಸೊ ಅಟ್ ದ ಟೈಮ್ ಬ್ರೂಟಸ್ ಕಮ್ಸ್ ಫಾರ್ವರ್ಡ್ ವಿತ್ ಕ್ಯಾಶಿಯಸ್ ಜೊತೆಗೆ ಬರ್ತಾನೆ. ಗಿವ್ ಮಿ ಯೋರ್ ಹ್ಯಾಂಡ್ಸ್ ಆಲ್ ಓವರ್ ಒನ್ ಬೈ ಒನ್. ಸೊ ಹಿ ವಾಂಟ್ಸ್ ಟು ಶೇಕ್ ಹ್ಯಾಂಡ್ಸ್ ವಿತ್ ಆಲ್ ದಿ ಕಾನ್ಸ್ಪಿರೇಟರ್ಸ್. ಬ್ರೂಟಸ್ಸು ಅಲ್ಲಿ ಬಂದಂತಹ ಎಲ್ರಿಗೂ ಕೈ ಕುಲುಕ್ತಾನೆ. ಆ್ಯಂಡ್ ಕ್ಯಾಶಿಯಸ್ ಸೇಸ್, ಆ್ಯಂಡ್ ಲೆಟ್ ಅಸ್ ಸ್ವೇರ್ ಆರ್ ರೆಸಲ್ಯೂಷನ್. ನಾವೆಲ್ಲರೂ ಕೂಡ ಒಂದು ಪ್ರಮಾಣ ವಚನ ಸ್ವೀಕರಿಸೋಣ. ಕ್ಯಾಶಿಯಸ್ ವಾಂಟ್ಸ್ ಟು ಸ್ವೇರ್, ಅವನು ಪ್ರಮಾಣ ಮಾಡೋಣ ಅಂತಾನೆ. ಬ್ರೂಟಸ್ ಸೇಸ್, ನಾಟ್ ನೆಸಸರಿ, ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ನೋ, ನಾಟ್ ಎನ್ ಓತ್, ಇಫ್ ನಾಟ್ ದಿ ಫೇಸ್ ಆಫ್ ಮೆನ್, ದಿ ಸಫರೆನ್ಸ್ ಆಫ್ ಅವರ್ ಸೋಲ್ಸ್, the times abuse, if these be motives, weak break off betimes, and every man hence to his idle bed. So let high-sighted tyranny range on, till each man drop by lottery. But if these, as I am sure they do, bear fire enough to kindle cowards to steal with valor the melting spirits of women, then countrymen, what need we any spur but our own cause to prick us to redress? What other bond than secret Romans that have spoke the word and will not palter? And what other both than honesty to an honesty engaged, that this shall be, or we will fall for it? Swear, priests and cowards and men cautelous,
old feeble carrions and such suffering souls that welcome wrongs. Unto bad cause swear such creatures as men doubt, but do not stain the even virtue of our enterprise, nor the insuppressive metal of our spirits, to think that our cause or our performance did need an oath, when every drop of blood that every Roman bears and nobly bears is guilty of a several bastardy, if he do break the smallest particle any promise that he hath passed for him. So, in this long speech, Brutus says that it is not necessary to take an oath. ಇಲ್ಲೇನು ನಾವು ಆಣೆ ಪ್ರಮಾಣ ಮಾಡುವ ಅಗತ್ಯ ಇಲ್ಲ ಅಂತ. ಸೊ ದಿ ಕಾಸ್ ಇಟ್ ಸೆಲ್ಫ್ ಇಸ್ ಸೋ ಸೀರಿಯಸ್ that it encourages them to act. ಈ ಒಂದು ಉದ್ದೇಶವೇ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಅವ್ರಿಗೆ ಈ ಆಣೆ ಪ್ರಮಾಣಗಳನ್ನ ಮಾಡಿ ನಾವು ಒಟ್ಟಾಗಿರ್ತೀವಿ, ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಇಫ್ ದಿ ಸ್ಯಾಡ್ ಫೇಸಸ್ ಆಫ್ ಅವರ್ ಫೆಲೋ ಮೆನ್, ದಿ ಸಫರಿಂಗ್ ಆಫ್ ಅವರ್ ಓನ್ ಸೋಲ್ಸ್ and the corruption of the present time aren't enough to motivate us, let us break it off now and each of us go back to bed. Are we not prompted by the condition of Rome? ಈ ರೋಮ್ ನಗರದ ಅವಸ್ಥೆಯಿಂದ ನಮಗೆ ನಿದ್ರೆನೇ ಬರ್ತಾ ಇಲ್ಲ. ಸೊ ಇಂತಹ ಬಹುಮುಖ್ಯ ಕೆಲಸವನ್ನು ಕೈಯಲ್ಲಿಟ್ಕೊಂಡು ನಾವು ಕಾರ್ಯಪ್ರವರ್ತರಾಗಲೇಬೇಕಲ್ಲ. ದೆನ್ ವಿ ಕ್ಯಾನ್ ಲೆಟ್ ದಿಸ್ ಆಂಬಿಷಿಯಸ್ ಟೈರೆಂಟ್ ಕಂಟಿನ್ಯೂ ಅನ್ಚಾಲೆಂಜ್ಡ್ until each of us is killed at the whim. But if we have reasons that are strong enough to ignite cowards into action and to make weak men brave, I think we do then. So the cause, the reason is so strong that even cowards can become active. ಈ ಒಂದು ನಮ್ಮ ಉದ್ದೇಶ ಎಷ್ಟು ಪ್ರಖರವಾಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಅಂಚು ಬುರುಕರು ಕೂಡ ಕೆಲಸ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಅಷ್ಟೇ ಅಲ್ಲ, ಹೆಣ್ಮಕ್ಳು ಕೂಡ ತಾವೇ ಹೋರಾಡ್ತೀವಿ ಅಂತ ಮುಂದೆ ಬರ್ತಾರೆ. ಅಂಥದ್ರಲ್ಲಿ ನಮಗೆ ಯಾವುದರ ಪ್ರೇರಣೆನೂ ಅಗತ್ಯ ಇಲ್ಲ. ನಾವು ಪ್ರಮಾಣ ವಚನ ಸ್ವೀಕರಿಸುವಂಥ ಅಗತ್ಯ ಇಲ್ಲ. ಆ ಉದ್ದೇಶವೇ ನಮ್ಮನ್ನು ಕಾರ್ಯಪ್ರವರ್ತರಾಗಲು ಪ್ರೇರೇಪಿಸುತ್ತೆ ಅಂತ. What bond do we need other than that of discreet Romans who have said what they are going to do and won't back down? So what else do we need? The entire Rome is wanting us to do this. ತನಗೆ ಬಂದಿರುವಂತಹ ಪತ್ರಗಳನ್ನು ಕುರಿತಾಗಿ ಬ್ರೂಟಸ್ ಹೇಳ್ತಾನೆ, ಇಡೀ ರೋಮ್ ನಗರವೇ ನಮ್ಮನ್ನು ಇದು ಮಾಡಿ ಈ ಕೆಲಸ, ಈ ಸೀಸರ್ನ ಕೊನೆಗಾಣಿಸಿ ಅಂತ ಹೇಳಿದ ಮೇಲೂ ನಮಗೆ ಯಾಕೆ ಆಣೆ ಪ್ರಮಾಣಗಳ ಅಗತ್ಯ ಇದೆ? ಆ್ಯಂಡ್ ವಾಟ್ ಓತ್ ಡು ವಿ ನೀಡ್ ಅದರ್ ದ್ಯಾನ್ that we honest men have told each other that this will happen or we will die trying. So why do we need an oath when we are ready to do our work honestly? ನಾವು ಪ್ರಾಮಾಣಿಕವಾಗಿ ಈ ಕೆಲಸಕ್ಕೆ ತಯಾರಾಗಿರುವುದಕ್ಕಿಂತ ಹೆಚ್ಚಾಗಿ ನಮಗಿನ್ನೇನು ಬೇಕಿದೆ? ಸ್ವೇರಿಂಗ್ ಈಸ್ ಫಾರ್ ಪ್ರೀಸ್, ಕವರ್ಡ್ಸ್ ಆ್ಯಂಡ್ ಓವರ್ಲಿ ಕಾಷಿಯಸ್ ಮೆನ್, ಫೀಬಲ್ ಓಲ್ಡ್ ಪೀಪಲ್. ಯಾರು ಪ್ರಮಾಣ ಮಾಡ್ತಾರೆ, ನಾ ಮಾಡೇ ಮಾಡ್ತೀನಿ ಅಂತ ದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಾರೆ ಅಂದರೆ ಪಾದ್ರಿಗಳು. ದೇ ಡೂ ಇಟ್. ಕವರ್ಡ್ಸ್, ಅಂಜುಬುರುಕರು ಮಾಡ್ತಾರೆ. ಅಥವಾ ಓಲ್ಡ್ ಪೀಪಲ್ ಡೂ ಇಟ್. ಆರ್ ದೋಸ್ ಹೂ ಸಫರ್ ಫಾರ್ ಅ ಲಾಂಗ್ ಟೈಮ್, ದೇ ಡೂ ಇಟ್. ಓನ್ಲಿ ಮೆನ್ who you wouldn't trust anyway would swear oaths, and those who cannot be trusted, ಯಾರನ್ನ ನಂಬಕ್ಕೆ ಸಾಧ್ಯವಿಲ್ಲವೋ ಅಂಥವರು ಆಣೆ ಪ್ರಮಾಣಗಳನ್ನು ಮಾಡ್ತಾರೆ. ಸೊ ಲೆಟ್ ಇಸ್ ನಾಟ್ ಟೇಕ್ ಎನಿ ಓತ್. ನಾವು ಇಲ್ಲಿ ಪ್ರಮಾಣ ವಚನ ಸ್ವೀಕರಿಸೋ ಅಗತ್ಯ ಇಲ್ಲ.
Don't spoil the justness and virtue of our endeavor, nor weaken our own irrepressible spirits by thinking that we need a binding oath. ಸೊ ನಮ್ಮ ಉದ್ದೇಶವೇ ಇಷ್ಟೊಂದು ಶಕ್ತವಾಗಿರೋದ್ರಿಂದ, ಸ್ಟ್ರಾಂಗ್ ಆಗಿರೋದ್ರಿಂದ ನಮಗೆ ಒಂದು ಆಣೆ ಪ್ರಮಾಣದ ಅಗತ್ಯ ಇಲ್ಲ. When the blood that every noble Roman contains within him would be proven bastard's blood if he broke the smallest part of any promise he had made. So he, in this long speech, he says that we are all Romans, and we always stand by whatever we say. So there is no need of oath that will bind us to action. ನಾವು ರೋಮನ್ ನಗರದ ಪ್ರಜೆಗಳಾಗಿರೋದ್ರಿಂದ ನಮಗೆ ಬೇರೆ ಯಾವುದೇ ರೀತಿಯಾದಂತಹ ಆಣೆ ಪ್ರಮಾಣಗಳ ಅಗತ್ಯ ಇಲ್ಲ. ಈ ಒಂದು ಏನಿದೆ, ಮಾಡೋ ಕೆಲಸ ಏನಿದೆ, ಮತ್ತು ಅದೇ ಒಂದು ದೊಡ್ಡದಾದಂತಹ ಪ್ರೇರಣೆ ಆಗಿರೋದ್ರಿಂದ ಬೇರೆ ಯಾವುದೇ ಪ್ರಮಾಣ ವಚನ ಸ್ವೀಕರಿಸುವ ಅಗತ್ಯ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬ್ರೂಟಸ್ ಹೇಳ್ತಾನೆ. ಸೊ ದೆನ್ ಕ್ಯಾಶಿಯಸ್ ಸೇಸ್, but what of Cicero? Shall we sound him? I think he will stand very strong with us. ಸೊ ಸಿಸೆರೋ ಬಗ್ಗೆ ಏನು ಹೇಳ್ತೀಯಾ? ಶುಡ್ ವಿ ಸಿ ದ್ಯಾಟ್ he doesn't go away. ನಾವು ಸಿಸೆರೋ ಬಗ್ಗೆ ನಾವು ಹುಷಾರಾಗಿರ್ಬೇಕಲ್ವಾ, ಅವನನ್ನು ಕೈ ಬಿಟ್ಬಿಡೋದ ಅಂತ. ಸೊ ಕ್ಯಾಸ್ಕಾ ಸೇಸ್, ಲೆಟ್ ಅಸ್ ನಾಟ್ ಲೀವ್ ಹಿಮ್ ಔಟ್. ಅವನನ್ನು ಬಿಡೋದು ಬೇಡ, ಕೈ ಬಿಡೋದು ಬೇಡ ಅಂತ. ಆಗ ಸಿನ್ನ, ಬೈ ನೋ ಮೀನ್ಸ್, ಎಸ್ ವಿ ಶುಡ್ ಇನ್ಕ್ಲೂಡ್ ಹಿಮ್ ಅಂತ. ಆ್ಯಂಡ್ ಈವನ್ ಮೆಟಲಸ್ ಸಿಂಬಾ ಸೇಸ್, ಓ ಲೆಟ್ ಅಸ್ ಹ್ಯಾವ್ ಹಿಮ್, for his silver hairs will purchase us a good opinion, and by men's voices to commend our deeds. Our youths and wilderness shall no wit appear, but all be buried in his gravity. So here Metellus Simba says that Cicero must be included in our team because he is a mature person. ಅವನ ಕೂದಲೆಲ್ಲ ಬೆಳ್ಳಗಾಗಿರೋದ್ರಿಂದ ಅವನಿಗೆ ಮೆಚುರಿಟಿ ಇದೆ ಅಂತ ಜನ ಅನ್ಕೋತಾರೆ. ಸೊ ಅದರ್ಸ್ ವಿಲ್ ಥಿಂಕ್ ವೆಲ್ ಆಫ್ ಅಸ್. ಅವರು ಬೇರೆಯವರು ಅಂದರೆ ಜನಸಾಮಾನ್ಯರು ನಮ್ಮ ಬಗ್ಗೆ ಒಳ್ಳೆಯದನ್ನು ತಿಳ್ಕೋತಾರೆ. ಆ್ಯಂಡ್ ದೇ ವಿಲ್ ಸಪೋರ್ಟ್ ಅಸ್. ದೇ ವಿಲ್ ಅಸ್ಯೂಮ್ ದ್ಯಾಟ್ ಸಿಸೆರೋ ವಿತ್ ಹಿಸ್ ಸೌಂಡ್ ಜಡ್ಜ್ಮೆಂಟ್ ಆರ್ಡರ್ಡ್ ದಿ ಆ್ಯಕ್ಷನ್ಸ್. ಅವನೇನೆ ನಮ್ಮ ನಾಯಕ ಅಂತ ಅನ್ಕೋತಾರೆ ಜನ. ಅದಕ್ಕೆ ವಿ ಮಸ್ಟ್ ಹ್ಯಾವ್ ಸಿಸೆರೋ ವಿತ್ ಅಸ್. ಸಿಸೆರೋನ ನಮ್ಮ ಜೊತೆ ಹೇಗಾದರೂ ಮಾಡಿ ಸೇರಿಸ್ಕೋಬೇಕು ಅಂತ. ಸೊ ಬ್ರೂಟಸ್ ಸೇಸ್, ಓ ನೇಮ್ ಹಿಮ್ ನಾಟ್ ಆ್ಯಂಡ್ ಡೋಂಟ್ ಮೆನ್ಷನ್ ಹಿಸ್ ನೇಮ್ ಹಿಯರ್. ಲೆಟ್ ಅಸ್ ನಾಟ್ ಬ್ರೇಕ್ ವಿತ್ ಹಿಮ್. ಸೊ ವಿ ವಿಲ್ ನಾಟ್ ಡಿಸ್ಕ್ಲೋಸ್ ಎನಿ ಆಫ್ ಅವರ್ ಪ್ಲ್ಯಾನ್ಸ್ ಟು ಹಿಮ್. ನಮ್ಮ ಈ ಪ್ಲ್ಯಾನ್ ಏನಿದೆ ಅದನ್ನು ಸಿಸೆರೋಗೆ ಹೇಳೋದು ಬೇಡ ಅಂತ. ಹಿ ವಿಲ್ ನೆವರ್ follow anything that other men have started. So he is not a trustworthy person. ನಾವು ಏನಾರೋ ಹೇಳಿದ್ರೆ ಅವನು ಅದನ್ನು ತಕ್ಷಣ ಬೇರೆಯವ್ರಿಗೆ ಹೇಳಿಬಿಡ್ತಾನೆ. ಸೊ ಅಂಥವ್ರನ್ನ ನಮ್ಮ ಜೊತೆ ಸೇರಿಸ್ಕೊಳ್ಳೋದು ಬೇಡ ಅಂತಾನೆ. ಮುಂದುವರೆದು ಕ್ಯಾಸ್ಕಾ ಈ ಥರ ಹೇಳ್ತಾನೆ, ಇಂಡೀಡ್ ಹಿ ಈಸ್ ನಾಟ್ ಫಿಟ್. ಎಸ್, ಸಿಸೆರೋ ಈಸ್ ನಾಟ್ ದ ರೈಟ್ ಪರ್ಸನ್ ಟು ಬಿ ವಿತ್ ಅಸ್. ಸಿಸೆರೋ ನಮ್ಮ ಜೊತೆ ಸೇರೋದಕ್ಕೆ ಅವನು ಯೋಗ್ಯತೆ ಇಲ್ಲ ಅನ್ನೋ ಥರ ಕ್ಯಾಸ್ಕಾ ಹೇಳ್ತಾನೆ. ಸೊ ಡಿಸಿಯಸ್ ನೌ ಸೇಸ್, ಶಾಲ್ ನೋ ಮ್ಯಾನ್ ಎಲ್ಸ್ ಬಿ ಟಚ್ಡ್ ಬಟ್ ಓನ್ಲಿ ಸೀಸರ್. ಶುಡ್ ವಿ ಓನ್ಲಿ ಗೋ ಆಫ್ಟರ್ ಸೀಸರ್, ನೋ ಒನ್ ಎಲ್ಸ್? ಈಗ ಸೀಸರ್ನ ಮಾತ್ರ ಸಾಯಿಸ್ಬಿಟ್ರೆ ಸಾಕಾ, ಬೇರೆ ಯಾರನ್ನೂ ಸಾಯಿಸೋದು ಬೇಡವಾ ಅಂತ ಡಿಸಿಯಸ್ ಕೇಳ್ತಾನೆ. ಸೊ ಆ್ಯಸ್ ಇಫ್ ಹಿ ವಾಸ್ ವೆಯ್ಟಿಂಗ್ ಫಾರ್ ದಿಸ್, ಕ್ಯಾಶಿಯಸ್ ಸೇಸ್, ಡಿಸಿಯಸ್ ವೆಲ್ ಅರ್ಜ್ಡ್, ಯು ಹ್ಯಾವ್ ಮೇಡ್ ಅ ವೆರಿ ಗುಡ್ ಪಾಯಿಂಟ್. ಒಳ್ಳೆ ಪಾಯಿಂಟ್ ಹೇಳಿದ್ಯಾ ಅಂತಾನೆ ಕ್ಯಾಶಿಯಸ್. ಐ ಥಿಂಕ್ ಇಟ್ ಈಸ್ ನಾಟ್ ಮೀಟ್ ಮಾರ್ಕ್ ಆ್ಯಂಟನಿ, so well beloved of Caesar, should outlive Caesar. He says,
It will not be wise to let Mark Antony outlive Caesar. ಕ್ಯಾಶಿಯಸ್ ಪ್ರಕಾರ ಮಾರ್ಕ್ ಆ್ಯಂಟನಿಯನ್ನು ಕೊಲ್ಲದೆ ಹಾಗೆ ಬಿಡೋದು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಕ್ಯಾಶಿಯಸ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ವಿ ಶಾಲ್ ಫೈಂಡ್ ಆಫ್ ಹಿಮ್ ಅ shrewd contriver, and his means, if he improve them, might well stretch so far as to annoy us all, which to prevent, let Antony and Caesar fall together. So here Cassius says that that Mark Antony is a dangerous plotter. He is very dangerous, and if he uses his connections to the best use, he will hurt us all. ಅವನೇನಾರೋ ತನಗೆ ಇರುವಂತಹ ಸಾಮರ್ಥ್ಯವನ್ನು ಪೂರ್ಣವಾಗಿ ಬಳಸ್ಕೊಂಡ್ರೆ ನಮ್ಮೆಲ್ಲರನ್ನೂ ಸಾಯಿಸ್ಬಿಡ್ತಾನೆ. ಸೊ ಟು ಪ್ರಿವೆಂಟ್ ಸಚ್ ಅಡ್ವರ್ಸ್ ಎಫೆಕ್ಟ್ಸ್ ವಿ ಮಸ್ಟ್ ಕಿಲ್ ಆ್ಯಂಟನಿ ಆ್ಯಂಡ್ ಸೀಸರ್ ಟುಗೆದರ್. ಇದನ್ನು ನಾವು ತಡಿಬೇಕು ಅಂದರೆ ಆ್ಯಂಟನಿ ಸೀಸರ್ ಇಬ್ಬರೂ ಒಟ್ಟಿಗೆ ಕೊಲ್ಲೋದು ಉತ್ತಮ ಅಂತ ಕ್ಯಾಶಿಯಸ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಅದಕ್ಕೆ ಬ್ರೂಟಸ್, our cause will seem too bloody, Caius Cassius, to cut the head off and then hack the limbs. If we do like that, our deed will seem very bloody. ನಾವೇನಾರೋ ಆ ಥರ ಇಬ್ಬಿಬ್ಬರನ್ನ ಸಾಯಿಸಿದ್ರೆ ನಾವು ಮಾಡುವಂತಹ ಕೊಲೆ ಭಾಳ ಭೀಕರವಾಗಿ ಅನಿಸುತ್ತೆ. ಇಟ್ ಈಸ್ ಲೈಕ್ ಕಟ್ಟಿಂಗ್ ಆಫ್ ಹೆಡ್ ಫಸ್ಟ್ ಆ್ಯಂಡ್ ದೆನ್ ಕಟ್ಟಿಂಗ್ ದಿ ಲಿಮ್ಸ್ ಆಲ್ಸೋ. ಹೇಗೆ ಅಂತ ಅಂದರೆ ಮೊದಲು ತಲೆಯನ್ನು ಕತ್ತರಿಸಿ ಕೈಕಾಲುಗಳನ್ನು ಕತ್ತರಿಸಂತೆ ಆಗುತ್ತೆ. ತಲೆಯನ್ನು ಕತ್ತರಿಸಿದ ಮೇಲೆ ಕೈಕಾಲುಗಳನ್ನು ಕತ್ತರಿಸೋ ಅಗತ್ಯ ಇಲ್ಲ, isn't it? So why should we seem too bloody, like wrath in death and envy afterwards? So we should not do like that. For Antony is but a limb of Caesar. ಆ್ಯಂಟನಿ ಹೇಗೆ ಅಂದರೆ ಸೀಸರ್ ಕೈ ಇದ್ದ ಹಾಗೆ. ಸೊ ಅವನನ್ನು ಕೊಲ್ಲುವ ಅಗತ್ಯ ಇಲ್ಲ. ನಾವು ತಲೆನೇ ಕತ್ತರಿಸ್ತಾ ಇರೋದ್ರಿಂದ ಅವನನ್ನು ಮತ್ತೆ ಕೈ ಕಟ್ ಮಾಡೋ ಅಗತ್ಯ ಇಲ್ಲ. ಲೆಟ್ ಅಸ್ ಬಿ ಸ್ಯಾಕ್ರಿಫೈಸಸ್, ನಾಟ್ ಬುಚರ್ಸ್. ನಾವು ದೇವರಿಗೆ ಅರ್ಪಣೆ ಮಾಡುವಂತಹ ಈ ಪೂಜಾರಿಗಳಾಗಬೇಕೇ ಹೊರತು ಕಟುಕರಾಗೋದು ಬೇಡ. Caius, we all stand up against the spirit of Caesar, and in the spirit of men there is no blood. Oh, that we then could come by Caesar's spirit and not dismember Caesar. But alas, Caesar must bleed for it, and gentle friends, let us kill him boldly but not wrathfully. ನಾವು ಸೀಸರ್ನ ಕೊಲೆ ಮಾಡಲೇಬೇಕಾಗಿದೆ, ಆದರೆ ನಾವು ದ್ವೇಷದಿಂದ ತುಂಬಿದವರಂತೆ ಅದನ್ನು ಮಾಡೋದು ಬೇಡ. So we want to kill the spirit of Caesar, his overblown ambition. ನಾವೇನು ಕೊಲ್ಲಕ್ಕೆ ಹೊರಟಿರೋದು ಅಂದರೆ ಸೀಸರ್ನ ಮಹತ್ವಾಕಾಂಕ್ಷೆಯನ್ನು, ಅವನ ಶರೀರವನ್ನು ಕೊಲ್ಲಬೇಕು ಅಂತಲ್ಲ ನಾವು ಹೊರಟಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಸೀಸರ್ ಹ್ಯಾಸ್ ಟು ಬ್ಲೀಡ್. ಸೊ ಲೆಟ್ ಅಸ್ ಕಿಲ್ ಹಿಮ್ ಬೋಲ್ಡ್ಲಿ ಆ್ಯಂಡ್ ನಾಟ್ ವಿತ್ ಆ್ಯಂಗರ್. ನಾವು ಕೋಪದಿಂದ ದ್ವೇಷದಿಂದ ಅವನನ್ನು ಸಾಯಿಸೋದು ಬೇಡ. ನಮ್ಮ ಉದಾತ್ತವಾದ ಉದ್ದೇಶಕ್ಕೋಸ್ಕರ ಅವನನ್ನು ಸಾಯಿಸೋಣ. ನಾವು ಇನ್ ದಿಸ್ ಗ್ರೂಪ್ ಓನ್ಲಿ ಬ್ರೂಟಸ್ ಹ್ಯಾಸ್ ದಿಸ್ ಒಪಿನಿಯನ್. ಈ ಒಂದು ಕಟುಕರ ಗುಂಪಲ್ಲಿ ಬ್ರೂಟಸ್ಸಿಗೆ ಮಾತ್ರ ಇಂತಹ ಅಭಿಪ್ರಾಯ ಇದೆಯೇ ಹೊರತು ಉಳಿದವರೆಲ್ಲರೂ ಕೂಡ ಕ್ಯಾಶಿಯಸ್ ಒಳಗೊಂಡಂತೆ ಉಳಿದವರೆಲ್ಲರೂ ಕೂಡ ಸೀಸರ್ನ ಕೊಲ್ಲಕ್ಕೆ ಹೊರಟಿರೋದು ಅವನ ಮೇಲಿನ ಅಸೂಯೆಗೋಸ್ಕರ ಅಷ್ಟೇ, ದ್ವೇಷಕ್ಕೋಸ್ಕರ ಅಷ್ಟೇ. ಆದರೆ ಬ್ರೂಟಸ್ ಮಾತ್ರ ಉದಾತ್ತವಾದ ಉದ್ದೇಶವನ್ನು ಹೊಂದಿರುವಂತೆ ಇಲ್ಲಿ ಮಾತನಾಡ್ತಾ ಇದ್ದಾನೆ. ಲೆಟ್ ಅಸ್ ಕಾರ್ವ್ ಹಿಮ್ ಆಸ್ ಅ ಡಿಶ್ fit for gods, not hew him as a carcass fit for
ಹೌನ್ಸ್. ನಾವು ಅವನಿಗೆ ದೇವರಿಗೆ ಸಮರ್ಪಣೆ ಮಾಡುವಂತಹ ಒಂದು ಬಲಿ ಅರ್ಪಣದ ಥರ ನಾವು ಬಲಿಯ ಥರ ನಾವು ಭಾಳ ನೀಟಾಗಿ ಹುಷಾರಾಗಿ ನಾವು ಅದನ್ನು ನೆರವೇರಿಸೋಣ ಹೊರತು ಈ ಡಾಗ್ಸಿಗೆ ನಾಯಿಗಳಿಗೆ ಕೊಡುವಂತಹ ಮಾಂಸದ ಥರ ತದ್ವ ಕಟ್ ಮಾಡೋದು ಬೇಡ. ಆ್ಯಂಡ್ ಲೆಟ್ ಅವರ್ ಹಾರ್ಟ್ಸ್ as subtle masters do stir up their servants to an act of rage, and after seem to chide them. This shall make our purpose necessary, not envious, which so appearing to the common eyes we shall be called purgers, not murderers. And for Mark Antony, think not of him, for he can do no more than Caesar's arm when Caesar's head is off. ಇಲ್ಲಿ ಬ್ರೂಟಸ್ ಏನು ಹೇಳ್ತಾನೆ ಅಂತಂದರೆ, ಲೆಟ್ ಅಸ್ ನಾಟ್ ಲುಕ್ ಲೈಕ್ ಬುಚರ್ಸ್. ನಾವು ಕಟುಕರ ಥರ ಅವನ ದೇಹವನ್ನು ತುಂಡು ಮಾಡೋಕ್ಕೆ ಹೊರಟಿರುವಂತಹ ಕಟುಕರ ಥರ ನಾವು ಕಾಣಿಸ್ಬಾರ್ದು ಅಂತ. ಲೆಟ್ ಅಸ್ ಬಿ ಆ್ಯಂಗ್ರಿ ಓನ್ಲಿ ಲಾಂಗ್ ಇನಫ್ ಟು ಡೂ ದ ಡೀಡ್. ನಾವು ಮಾಡಬೇಕಾಗಿರೋ ಕೃತ್ಯ ಕೊಲೆ ಅಷ್ಟೇ. ಅದಾದ ನಂತರ ನಾವು ಆ ಒಂದು ಸ್ಪಿರಿಟನ್ನು ಮುಂದುವರಿಸೋ ಅಗತ್ಯ ಇಲ್ಲ, ಆ ಕೊಲೆಯ ಮನಸ್ಥಿತಿಯನ್ನೇ ಇಟ್ಕೊಂಡಿರೋ ಅಗತ್ಯ ಇಲ್ಲ. ಆ್ಯಂಡ್ ಲೆಟ್ ಅಸ್ ಆ್ಯಕ್ಟ್ ಲೈಕ್ ವಿ ಆರ್ ಡಿಸ್ಗಸ್ಟೆಡ್ ಬೈ ವಾಟ್ ವಿ ಹ್ಯಾಡ್ ಟು ಡೂ, ಆ್ಯಂಡ್ ದಿ ಮರ್ಡರ್ ವಾಸ್ ಅವರ್ ಲಾಸ್ಟ್ ಚಾಯ್ಸ್. ನಮ್ಮ ಈ ಕೊಲೆ ಮಾಡಲೇಬೇಕಾಗಿತ್ತು ಅನ್ನೋ ಥರ ಇರೋಣ ಅಷ್ಟೇ ಹೊರತು ನಮ್ಮ ಪ್ರಾಥಮಿಕ ಉದ್ದೇಶನೇ ಕೊಲೆಯಾಗಿತ್ತು ಅಂತ ತೋರಿಸ್ಕೊಳ್ಳೋದು ಬೇಡ. So we should not make it look like our action was vengeful. ನಾವೇನೋ ಅವನ ಮೇಲೆ ದ್ವೇಷ ಕಾರುತ್ತಾ ಸಂಚು ಮಾಡುತ್ತಾ ಇದ್ದವ್ರ ಥರ ಕಾಣಿಸ್ಕೊಳ್ಳೋದು ಬೇಡ. ಸೊ we must appear calm to people, and they will call us surgeons rather than murderers. ನಾವು ನಮ್ಮ ಉದ್ದೇಶ ಬಹಳ ಉದಾತ್ತವಾದದ್ದು ಅಂತ ಜನರಿಗೆ ತೋರಿಸಿದರೆ ಅವರು ನಮ್ಮನ್ನು ವೈದ್ಯರು ಅಂತ ಪರಿಗಣಿಸ್ತಾರೆ. ನಾವು ಸರ್ಜನ್ಸ್ ರಿಮೂವ್ ಜಸ್ಟ್ ವಾಟ್ ಈಸ್ ಕ್ರಿಯೇಟಿಂಗ್ ಅಸ್ ಹಾರ್ಮ್. ಸರ್ಜನ್ ಏನು ಮಾಡ್ತಾನೆ, ಶಸ್ತ್ರಕ್ರಿಯೆ ಮಾಡುವಂತಹ ಡಾಕ್ಟ್ರು ಯಾವುದು ಅನಗತ್ಯವಾಗಿದೆಯೋ ಅಥವಾ ಯಾವುದು ತೊಂದರೆ ಮಾಡ್ತಿದೆಯೋ ಅದನ್ನು ಮಾತ್ರ ತೆಗಿತಾನೆ, ಇಡೀ ದೇಹವನ್ನೇ ಕಟ್ ಮಾಡಲ್ಲ. ಸೊ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡೋಣ ಹೊರತು ಅದಕ್ಕಿಂತ ಹೆಚ್ಚಾಗಿ ಏನೂ ಮಾಡೋದು ಬೇಡ ಅಂಥೇಳಿ ಇಲ್ಲಿ ಬ್ರೂಟಸ್ ಹೇಳ್ತಾ ಇದ್ದಾನೆ. ಮತ್ತು ಮಾರ್ಕ್ ಆ್ಯಂಟನಿ ಬಗ್ಗೆ ನಮಗೆ ಭಯ ಬೇಡ. ಸೊ ಹೌ ಈಸ್ ಹಿ, ಅವನು ಯಾವ ಥರ ಅಂತಂದರೆ, ಹೀ ಈಸ್ ಲೈಕ್ ಹೆಡ್ಲೆಸ್ ಹ್ಯಾಂಡ್. ತಲೆಯನ್ನು ಕಟ್ ಮಾಡಿದ ಶರೀರದ ಕೈ ಕಾಲುಗಳು ಹೇಗೋ ಹಾಗೆ ನಿರುಪಯುಕ್ತನಾದ ಮಾರ್ಕ್ ಆ್ಯಂಟನಿ ಬಗ್ಗೆ ನಮಗೆ ಯಾವುದೇ ಭಯ ಬೇಡ ಅಂಥೇಳಿ ಹೇಳ್ತಾನೆ. So Cassius, yet I fear him, for in the engrafted love he bears to Caesar. Now Cassius says, yet I am afraid of him. ನೀ ಏನೇ ಹೇಳು ಬ್ರೂಟಸ್, ನನಗೆ ಈ ಮಾರ್ಕ್ ಆ್ಯಂಟನಿ ಕಂಡ್ರೆ ಭಯ ಆಗುತ್ತೆ. ಐ ಆಮ್ ಅಫ್ರೇಡ್ ಆಫ್ ದ್ಯಾಟ್ ಡೀಪ್ ರೂಟೆಡ್ ಲವ್ ಹಿ ಹ್ಯಾಸ್ ಫಾರ್ ಸೀಸರ್. ಅವನಿಗೆ ಸೀಸರ್ ಬಗ್ಗೆ ಇರುವಂತಹ ಅಪಾರವಾದ ಅಥವಾ ಆಳವಾದ ಪ್ರೀತಿ ಏನಿದೆ ಅದ್ರ ಬಗ್ಗೆ ನನಗೆ ಭಯ ಇದೆ. ಸೊ ಬ್ರೂಟಸ್ ಸೇಸ್, ಅಲಾಸ್ ಗುಡ್ ಕ್ಯಾಶಿಯಸ್, ಡು ನಾಟ್ ಥಿಂಕ್ ಆಫ್ ಹಿಮ್. ಇಫ್ ಹಿ ಲವ್ ಸೀಸರ್, ಆಲ್ ದ್ಯಾಟ್ ಹಿ ಕ್ಯಾನ್ ಡೂ ಇಸ್ ಟು ಹಿಮ್ಸೆಲ್ಫ್ take the thought and die for Caesar, and that were much he should, for he is given to sports, to wilderness and much company. So Brutus is trying to console Cassius by telling him, don't think too much about ಆ್ಯಂಟನಿ ಬಗ್ಗೆ ನೀನು ಅತಿಯಾಗಿ ಆಲೋಚನೆ ಏನು ಮಾಡಬೇಡ. ನಾವು ಸೀಸರ್ನ ಕೊಂದರೆ ಅವನು ತನಗೆ ತಾನೇ ನಾಶವಾಗ್ತಾನೆ. ಬಿಕಾಸ್
he will do that, or he will forget Caesar soon because he has other distractions. ಅವನಿಗೆ ಬೇರೆ ಬೇರೆ ಹವ್ಯಾಸಗಳೆಲ್ಲ ಇದೆ ಅಲ್ವಾ, ಅದರಲ್ಲೆಲ್ಲ ಮುಳುಗಿ ಹೋಗ್ತಾನೆ ಅವನು. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಟು ಮಚ್. ಅಟ್ ದ ಟೈಮ್ Trebonius, there is no fear in him, let him not die, for he will live and laugh at this hereafter. So Trebonius says he will soon forget everything. Antony ಇದಾನಲ್ಲ, ಅವನು he is interested in sports, fun, friends. ಅವನಿಗೆ ಬೇರೆ ಬೇರೆ ಏನೇನೋ ಹವ್ಯಾಸಗಳಿವೆ. ಸೀಸರ್ ಒಂದೇ ಅಷ್ಟೇ ಅಲ್ಲ ಅಂದರೆ ಅವನು ಇಷ್ಟಪಡ್ತಾ ಇದ್ದಿದ್ದು, ಇನ್ನೂ ಬೇರೆ ಬೇರೆ ಏನೇನೋ ಇದೆ. ಹಾಗಾಗಿ ಹಿ ವಿಲ್ ಸೂನ್ ಫರ್ಗೆಟ್ ಆಲ್ ಆಫ್ ದಿಸ್. ಇದೆಲ್ಲನೂ ಮರ್ತು ಬಿಡ್ತಾನೆ, ಸೀಸರ್ ಕೊಲೆ ಎಲ್ಲನೂ ಬಹುಬೇಗ ಆ್ಯಂಟನಿ ಮರ್ತು ಬಿಡ್ತಾನೆ ಅಂತ. ಅಟ್ ದ ಟೈಮ್ ಕ್ಲಾಕ್ ಸ್ಟ್ರೈಕ್ಸ್, ಆಗ ಸಮಯ 3 ಗಂಟೆ. ಸೊ ಬ್ರೂಟಸ್ ಆಸ್ಕ್, ಕೌಂಟ್ ದ ಕ್ಲಾಕ್, ಎಷ್ಟು ಗಂಟೆ ಈಗ ಅಂತ ಹೇಳ್ತಾನೆ. ಕ್ಯಾಶಿಯಸ್, ದ ಕ್ಲಾಕ್ ಹ್ಯಾಸ್ ಸ್ಟ್ರಿಕನ್ 3, 3 ಗಂಟೆ ಟೈಮ್ ಆಗಿದೆ, 3 o'clock ಇನ್ ದ ಮಾರ್ನಿಂಗ್ ಅಂತ. ಟ್ರೆಬೋನಿಯಸ್, ಇಟ್ ಈಸ್ ಟೈಮ್ ಟು ಪಾರ್ಟ್, ಆಯಿತು ಇಲ್ಲಿಗೆ ಮೀಟಿಂಗ್ ಮುಗಿಸೋಣ, ಸಾಕು ಮಾತಾಡಿದ್ದು ಅಂತ, ಟೈಮ್ ಆಗತ್ತೆ, ಹೊರಡಬೇಕು. ಸೊ ಕ್ಯಾಶಿಯಸ್, ಬಟ್ ಇಟ್ ಈಸ್ ಡೌಟ್ಫುಲ್ ಯೆಟ್ ವೆದರ್ ಸೀಸರ್ ವಿಲ್ ಕಮ್ ಫೋರ್ತ್ ಟುಡೇ ಆರ್ ನೋ, ಫಾರ್ ಹೀ ಸೂಪರ್ಸ್ಟಿಷಿಯಸ್ ಗ್ರೋನ್ ಆಫ್ ಲೇಟ್. ಆದರೆ ಇನ್ನೂ ಸೀಸರ್ ಇವತ್ತು ಬರ್ತಾನೋ ಇಲ್ವೋ, ಕ್ಯಾಪಿಟಾಲ್ಗೆ ಬರ್ತಾನೋ ಇಲ್ವೋ ಅನ್ನೋದು ಇನ್ನೂ ಡೌಟ್ ಇದೆ. ಬಿಕಾಸ್ ಆ್ಯಸ್ ಪರ್ ದೇರ್ ಪ್ಲ್ಯಾನ್ಸ್ ದೇ ಹ್ಯಾವ್ ದೇರ್ ಪ್ಲ್ಯಾನ್ ಇಸ್ ಟು ಕಿಲ್ ಸೀಸರ್ ಇನ್ ದಿ ಕ್ಯಾಪಿಟಾಲ್. ಅವರು ಸೀಸರ್ನ ಕ್ಯಾಪಿಟಾಲ್ ಭವನದಲ್ಲಿ ಸಾಯಿಸೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಇವತ್ತು ಸೀಸರ್ ಬರ್ತಾನೋ ಇಲ್ವೋ ಅನ್ನೋದು ಡೌಟ್ ಇದೆ. ಬಿಕಾಸ್ ಹಿ ಹಸ್ ಬಿಕಮ್ ಸೂಪರ್ಸ್ಟಿಷಿಯಸ್ ಆಫ್ ಲೇಟ್. ಇತ್ತೀಚೆಗೆ ಸೀಸರ್ ತುಂಬ ಮೂಢನಂಬಿಕೆಗಳನ್ನ ಇಟ್ಕೊಳ್ತಾ ಇದ್ದಾನೆ. ಅದಕ್ಕೆ ಬೆಳಗ್ಗೆ ಏನಾರೋ ಅಪಶಕುನ ಅಂದ್ಕೊಂಡು ಬರ್ದೇನೂ ಇರ್ಬೋದು. ಕ್ವೈಟ್ ಫ್ರಮ್ ದ ಮೇನ್ ಒಪಿನಿಯನ್ he held once of fantasy. So earlier he used to have very bad opinion of fortune tellers. ಹಿಂದೆ ಎಲ್ಲ ಅವನು ಈ ಕಣಿ ಹೇಳೋರು, ಭವಿಷ್ಯ ನುಡಿಯೋರು, ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ಬೇಸರ ಪಡ್ಕೋತಾ ಇದ್ದ. ಹಿ ಯೂಸ್ ಟು ಹ್ಯಾವ್ ಬ್ಯಾಡ್ ಒಪಿನಿಯನ್ ಅಬೌಟ್ ಫಾರ್ಚೂನ್ ಟೆಲ್ಲರ್ಸ್, ಡ್ರೀಮ್ ಇಂಟರ್ಪ್ರಿಟರ್ಸ್ ಆ್ಯಂಡ್ ಅದರ್ ಪೀಪಲ್. ಬಟ್ ಆಫ್ ಲೇಟ್ ಹಿ ಹ್ಯಾಸ್ ಬಿಕಮ್ ಸೂಪರ್ಸ್ಟಿಷಿಯಸ್. ಮುಂಚೆ ಎಲ್ಲ ಅವನು ಈ ಕಣಿ ಹೇಳೋರನ್ನ ಕಂಡ್ರೆ ಅಥವಾ ಕನಸು ಕಂಡದ್ದನ್ನು ವಿವರಿಸಿ ಹೇಳೋರನ್ನ ಕಂಡ್ರೆ ಅವನು ಮೊದಲೆಲ್ಲ ಕೋಪ ಮಾಡ್ಕೋತಾ ಇದ್ದ, ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದ. ಆದರೆ ಇತ್ತೀಚೆಗೆ ಅವನೇನೆ ಇದರಲ್ಲೆಲ್ಲ ನಂಬಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ದಿ ಅನ್ಅಕಸ್ಟಮ್ಡ್ ಟೆರರ್ ಆಫ್ ದಿಸ್ ನೈಟ್ ಆ್ಯಂಡ್ ದಿ ಪರ್ಸುವೇಷನ್ ಆಫ್ ಹಿಸ್ ಆಗ್ಯುರಸ್ may hold him from capital today, and this night has been awful. ಇವತ್ತು ರಾತ್ರಿ ಏನೇನೋ ವಿಚಿತ್ರ ಘಟನೆಗಳು ನಡೆದಿತ್ತು. ಆ್ಯಂಡ್ ದಿ ಅರ್ಜಿಂಗ್ಸ್ ಆಫ್ ಫಾರ್ಚೂನ್ ಟೆಲ್ಲರ್ಸ್, ಮತ್ತು ಈ ಕಣಿ ಹೇಳುವಂಥವ್ರು ಇದ್ದಾರಲ್ಲ, ಅವರು ಇವತ್ತು ಹೋಗಬೇಡ, ಇವತ್ತು ನಿಮಗೆ ದಿನ ಸರಿ ಇಲ್ಲ ಅಂತೇನಾರು ಅಂದರೆ ಅವನು ಬರೋದೇ ಇಲ್ಲ. ಹಾಗಾಗಿ ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಟುಡೇ ಅಂತಾನೆ ಕ್ಯಾಶಿಯಸ್. ಆಗ ಡಿಸಿಯಸ್, ನೆವರ್ ಫಿಯರ್ ದ್ಯಾಟ್, ನೀವೇನೂ ಭಯ ಪಡ್ಕೋಬೇಡಿ, ಡೋಂಟ್ ವರಿ. ಇಫ್ ಹೀ ಬಿ ಸೋ ರಿಸಾಲ್ವ್ಡ್ ಐ ಕ್ಯಾನ್ ಓವರ್ ಸ್ವೇ ಹಿಮ್. ಈವನ್ ಇಫ್ ಹಿ ಡಸಂಟ್ ವಾಂಟ್ ಟು ಕಮ್, ಈವನ್ ಇಫ್ ಹಿ ಈಸ್ ರಿಲಕ್ಟೆಂಟ್, ಐ ಕ್ಯಾನ್ ಚೇಂಜ್ ಹಿಸ್ ಮೈಂಡ್. ಅವನೇನಾರು ನಾನು ಇವತ್ತು ಬರೋದೇ ಇಲ್ಲ ಅಂತ ಅಲ್ಲಿ ಹಿಂಜರಿತಿದ್ರೆ ನಾನು ಹೋಗಿ ಅವನ್ನ ಕರ್ಕೊಂಬರ್ತೀನಿ. ಫಾರ್ ಹಿ ಲವ್ಸ್ ಟು ಹಿಯರ್ ದಟ್ ಯೂನಿಕಾರ್ನ್ಸ್ ಮೇ ಬಿ ಬಿಟ್ರೇಡ್ ವಿತ್ ಟ್ರೀಸ್ and bears with glasses, elephants with holes, lions with toils, and men with flatterers. So he loves to hear flattery. ಅವನನ್ನು ಸ್ವಲ್ಪ ಹೊಗಳಿದ್ರೆ ಸಾಕು, ಬೇಗ ಅವನು ನಮ್ಮ ಮಾತನ್ನು ಕೇಳಿಸ್ಕೊಂಡು ಬಂದ್ಬಿಡ್ತಾನೆ ಅಂತ. ಸೊ he wants to hear how men can be
snared by flatterers, just like unicorns can be captured in trees. So he is all ears for flattery. ಅವನನ್ನ ಹೆಚ್ಚು ಹೊಗಳಿದ್ರೆ ಅವನು ಬಂದ್ಬಿಡ್ತಾನೆ ಅಂತ. ಬಟ್ ವೆನ್ ಐ ಟೆಲ್ ಹಿಮ್ he hates flatterers, he says he does, being then most flattered. Let me work, for I can give his humor the true bent, and I will bring him to capital. So Decius says Brutus likes to be flattered. ಇವನು ಸೀಸರ್ ಏನಿದ್ದಾನೆ ಅವನು ಹೆಚ್ಚು ಅವನನ್ನು ಹೊಗಳ್ತಾ ಇದ್ದರೆ ಅವನು ಭಾಳ ಖುಷಿ ಆಗ್ತಾನೆ ಮತ್ತು ಹೇಳ್ದಂಗೆ ಕೇಳ್ತಾನೆ. ಸೊ ಸೀಸರ್ ಲೈಕ್ಸ್ ಟು ಬಿ ಫ್ಲ್ಯಾಟರ್ಡ್. ಸೀಸರು ಹೆಚ್ಚು ಹೊಗಳಿಕೆಯನ್ನು ಇಷ್ಟಪಡುವಂತಹ ವ್ಯಕ್ತಿ. ಸೊ ಅವನೇನಾದ್ರು ನಾ ಬರಲ್ಲ ಅಂತ ಹೇಳ್ಕೊಂಡಲ್ಲಿ ಮನೇಲಿದ್ರೂ ಕೂಡ ನಾನು ಹೋಗಿ ಅವನ ಮನವೊಲಿಸಿ ಖಂಡಿತವಾಗ್ಲೂ ಅವನನ್ನು ಕರ್ಕೊಂಡು ಬರ್ತೀನಿ ಅಂತ. ಸೊ ಕ್ಯಾಶಿಯಸ್ ಸೇಸ್ ವಿ ಶಾಲ್ ಆಲ್ ಗೋ ಟುಗೆದರ್. ನಾವೆಲ್ಲ ಒಟ್ಟಿಗೆ ಹೋಗೋಣ. ವಿ ವಿಲ್ ಆಲ್ ಗೋ ಟುಗೆದರ್ ಆ್ಯಂಡ್ ಫೆಚ್ ಹಿಮ್. ಎಲ್ಲರೂ ಒಟ್ಟಿಗೆ ಹೋಗಿ ಅವನನ್ನು ಕರ್ಕೊಂಡು ಬರೋಣ ಅಂತಾನೆ. ಬ್ರೂಟಸ್ ಬೈ ದಿ 8th hour is that uttermost. ವಿಲ್ ಗೋ ದೇರ್ ಬೈ 8 o'clock. ಇಸ್ ಇಟ್ ಓಕೆ? 8 ಗಂಟೆಗೆ ಹೋದರೆ ಸಾಕಲ್ವಾ ಅಂತ. ಸಿನ್ನ ಬಿ ದಟ್ ದಿ uttermost and fail not then. Yes, 8 o'clock is the right time. We shall all be there by then. ಎಲ್ಲರೂ ಕೂಡ ಅಷ್ಟೊತ್ತಿಗೆ ಅಲ್ಲಿರ್ಬೇಕು ನಾವು ಅಂತ. ಮೆಟಲಸ್ ಕ್ಯಾಶಿಯಸ್ ಲೈಗೇರಸ್ doth bear Caesar hard, who rated him for speaking well of Pompey. I wonder none of you have thought of him. So here Metellus Simba says Cassius Ligarius also hates Caesar. ಸೀಸರ್ ಬಗ್ಗೆ ಕ್ಯಾಶಿಯಸ್ ಲೈಗೇರಿಯಸ್ ಅನ್ನೋನ್ಗೂ ದ್ವೇಷ ಇದೆ. ಸೊ ಹೀ ವಾಸ್ ಟಾಕಿಂಗ್ ವೆಲ್ ಆಫ್ ಪಾಂಪಿ. ಈ ಕ್ಯಾಶಿಯಸ್ ಲೈಗೇರಿಯಸ್ ಇದಾನಲ್ಲ ಅವನು ಪಾಂಪಿ ಬಗ್ಗೆ ಒಳ್ಳೆಯದನ್ನು ಮಾತಾಡಿದ್ದು ಸೀಸರ್ಗೆ ಇಷ್ಟ ಆಗಿಲ್ಲ. ಸೊ ವೈ ಡಿಂಟ್ ಯು ಆಸ್ಕ್ ಹಿಮ್ ಟು ಕಮ್. ಅವನನ್ನು ಕರೆಸ್ಕೋಬೋದಿತ್ತಲ್ಲ ಅಂತ. ಬ್ರೂಟಸ್ ನೌ ಗುಡ್ ಮೆಟಲಸ್ ಗೋ ಅಲಾಂಗ್ ಬೈ ಹಿಮ್. ಹಿ ಲವ್ಸ್ ಮೀ ವೆಲ್ ಆ್ಯಂಡ್ ಐ ಹ್ಯಾವ್ ಗಿವನ್ ಹಿಮ್ ರೀಸನ್ಸ್. ಸೆಂಡ್ ಹಿಮ್ ಬಟ್ ಹಿದರ್ ಆ್ಯಂಡ್ ಐ ವಿಲ್ ಫ್ಯಾಷನ್ ಹಿಮ್. ಸೊ ಬ್ರೂಟಸ್ ಸೇಸ್ ಓಕೆ ಯು ಗೋ ಆ್ಯಂಡ್ ಬ್ರಿಂಗ್ ಮೀ ಹಿಯರ್, ಐ ವಿಲ್ ಟೆಲ್ ಹಿಮ್. ಈ ಕಾಯಸ್ ಲೈಗೇರಸ್ ಅನ್ನೋನ್ನ ಕರ್ಕೊಂಬ, ನಾನು ಅವನ ಜೊತೆ ಮಾತಾಡ್ತೀನಿ, ನಮ್ಮ ಜೊತೆ ಸೇರಿಸ್ಕೊಳ್ಳೋಣ ಅಂತ. ಕ್ಯಾಶಿಯಸ್ ದ ಮಾರ್ನಿಂಗ್ ಕಮ್ಸ್ ಅಪಾನ್ ಅಸ್, ವಿಲ್ ಆಲ್ ಲೀವ್ ಯು ಬ್ರೂಟಸ್ ಆ್ಯಂಡ್ ಫ್ರೆಂಡ್ಸ್, disperse yourselves, but all remember what you have said and show yourselves true Romans. So Cassius says it is already daybreak. ಆಗಲೇ ಬೆಳಗಾಗ್ತಾ ಇದೆ, ನಾವೆಲ್ಲ ಹೊರಡೋಣ. ಲೆಟ್ ಅಸ್ ಆಲ್ ಲೀವ್ ಆ್ಯಂಡ್ ಗೋ ಯುವರ್ ಸಪ್ರೇಟ್ ವೇಸ್. ನೀವೆಲ್ಲ ಬೇರೆ ಬೇರೆ ಅಂದರೆ ಒಟ್ಟಿಗೆ ಹೋಗಬೇಡಿ, ಬೇರೆ ಬೇರೆಯಾಗಿ ಹೋಗಿ ಅಂತ. ಬಟ್ ಆಲ್ ಆಫ್ ಯು ರಿಮೆಂಬರ್ ವಾಟ್ ವಿ ಡಿಸ್ಕಸ್ಡ್. ನಾವೇನು ಚರ್ಚೆ ಮಾಡಿದ್ವಿ ಎಲ್ಲರೂ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಪ್ರೂವ್ ಯೋರ್ ಸೆಲ್ಫ್ಸ್ ಟು ಟ್ರೂ ರೋಮನ್ಸ್. ನೆನಪಿರಲಿ ನಿಮಗೆ ನೀವು ಹೇಳಿದ್ದೆಲ್ಲನೂ. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ತಪ್ಪಿಸ್ಕೊಂಬಿಟ್ಟಿರಾ ಅಂತ ಹೇಳ್ತಾನೆ. ಬ್ರೂಟಸ್ ಗುಡ್ ಜೆಂಟಲ್ಮೆನ್ ಲುಕ್ ಫ್ರೆಶ್ ಆ್ಯಂಡ್ ಮೆರಿಲಿ. ಲೆಟ್ ನಾಟ್ ಅವರ್ ಲುಕ್ಸ್ ಪುಟ್ ಆನ್ ಅವರ್ ಪರ್ಪಸಸ್, ಬಟ್ ಬೇರ್ ಇಟ್ ಆಸ್ ಅವರ್ Roman actors do, with untired spirits and formal constancy, and so good morrow to everyone. So Brutus tells them, all of you look fresh and happy. ನೀವು ಅಲ್ಲಿ ಬಂದಾಗ, ಕ್ಯಾಪಿಟಾಲಿಗೆ ಬಂದಾಗ ಸುಸ್ತಾದವ್ರ ಥರ ಅಥವಾ ಏನೋ ದುಃಖದಲ್ಲಿರೋರ ಥರ ಕಾಣಿಸ್ಕೋಬೇಡಿ. ಲುಕ್ ವೆರಿ ಹ್ಯಾಪಿ ಆ್ಯಂಡ್ ಫ್ರೆಶ್. ಎಲ್ಲರೂ ಕೂಡ ಫ್ರೆಶ್ ಆಗಿರೋರ ಹಾಗೆ, ಖುಷಿಯಾಗಿರೋ ಹಾಗೆ ಇರಿ. ಡೋಂಟ್ ಲೆಟ್ ಯುವರ್ ಫೇಸಸ್ ಬಿಟ್ರೇ ಆರ್ ಪ್ಲ್ಯಾನ್ಸ್. ನಮ್ಮ ಮುಖದಿಂದ ನಮ್ಮ ಉದ್ದೇಶ ಏನು ಅಂತ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಸೊ ಬಿಹೇವ್ ಲೈಕ್ ಗುಡ್ ಆ್ಯಕ್ಟರ್ಸ್. ನೀವೆಲ್ಲರೂ ಕೂಡ ಒಳ್ಳೆ ನಟನೆ ಮಾಡಬೇಕು.
ವಿತ್ ಚಿಯರ್ಫುಲ್ ಸ್ಪಿರಿಟ್ಸ್ ಆ್ಯಂಡ್ ವೆಲ್ ಕಂಪೋಸ್ಡ್ ಫೇಸಸ್. ಸೊ ನಿಮ್ಮ ಮುಖ ನೋಡಿದರೆ ಯಾರಿಗೂ ನಿಮ್ಮ ಬಗ್ಗೆ ಡೌಟ್ ಬರಬಾರ್ದು, ಆ ರೀತಿಯಾಗಿ ನಟನೆ ಮಾಡಬೇಕು ಅಂತ ಹೇಳಿ ಕಳಿಸ್ತಾನೆ. ಸೊ ದೇ ಆಲ್ ಗೋ. ವಿ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಸೀನ್ ಇನ್ ದ